ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಮಂಗಳವಾರ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಿಧನ. ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ಗಣ್ಯರ ಸಂತಾಪ. ಬೆಳಗಾವಿಯ ಕುರಿತು ಮಹಾಜನ್ ಆಯೋಗದ ವರದಿಯೇ ಅಂತಿಮವಾಗಿದ್ದು, ಪದೇ ಪದೇ ಜಿಲ್ಲೆಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವುದು ಅವರ ಮೂರ್ಖತನ. ಸುದ್ದಿಗಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಪಂಚಮಸಾಲಿ ಸಮಾಜದ ವತಿಯಿಂದ 2A ಮೀಸಲಾತಿಗೆ ಹೋರಾಟಗಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ಹೋರಾಟಗಾರನ ತಲೆ ಒಡೆದು ರಕ್ತಸ್ರಾವ ಉಂಟಾದ ಘಟನೆ. ಕರ್ನಾಟಕ ರಾಜಕಾರಣದ ಮುತ್ಸದ್ದಿ ರಾಜಕಾರಣಿ, ಮಾಜಿ ವಿದೇಶಾಂಗ ಸಚಿವ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಂಗಳವಾರ ನಸುಕಿನ ಜಾವ 2:20 ಸುಮಾರಿಗೆ ನಿಧನರಾದರು. ಕರ್ನಾಟಕದ ರಾಜಕಾರಣದ ಮುತ್ಸದ್ದಿ ರಾಜಕಾರಣಿ, ಮಾಜಿ ವಿದೇಶಾಂಗ ಸಚಿವ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಂಗಳವಾರ ನಸುಕಿನ ಜಾವ 2:30 ಸುಮಾರಿಗೆ ನಿಧನರಾದರು. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್.ಎಂ. ಕೃಷ್ಣ ಅವರನ್ನ ಮೊದಲು ವೈದೇಹಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿತ್ತು. ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು, ಡಾಕ್ಟರ್ ಸುನೀಲ್ ಕಾರಂತ್ ನೇತೃತ್ವದ ವೈದ್ಯರ ತಂಡ ಚಿಕಿತ್ಸೆಯನ್ನ ನೀಡಿತ್ತು. ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಕೃಷ್ಣ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಐಸಿಯುಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ 1932 ಮೇ 1ರಂದು ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ ಎಸ್.ಎಂ. ಕೃಷ್ಣ ಪೂರ್ತಿ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಅವರು ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್ ಹಾಗೂ ಯೂನಿವರ್ಸಿಟಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೆದಿದ್ರು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿರುವ ಸದರ್ನ್ ಮೆಥೋಡಿಸ್ಟ್ ವಿಶ್ವವಿದ್ಯಾಲಯ ಮತ್ತು ವಾಷಿಂಗ್ಟನ್ ಡಿಸಿಯ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಲಾ ಸ್ಕೂಲ್ನಿಂದಲೂ ಪದವಿಯನ್ನ ಪಡೆದಿದ್ರು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಂಗಳೂರು. ಬೆಳಗಾವಿಯ ಕುರಿತು ಮಹಾಜನ್ ಆಯೋಗದ ವರದಿಯೇ ಅಂತಿಮವಾದದ್ದು. ಪದೇ ಪದೇ ಜಿಲ್ಲೆಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋದು ಅವರ ಮೂರ್ಖತನ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬೆಳಗಾವಿಯ ಕುರಿತು ಮಹಾಜನ್ ಆಯೋಗದ ವರದಿಯೇ ಅಂತಿಮವಾಗಿದ್ದು, ಪದೇ ಪದೇ ಜಿಲ್ಲೆಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವುದು ಅವರ ಮೂರ್ಖತನ. ಈ ಬಗ್ಗೆ ನೀಡಲಾಗ್ತಾ ಇರುವ ಬಾಲಿಶವಾದ ಹೇಳಿಕೆಯನ್ನ ಕರ್ನಾಟಕ ಸರ್ಕಾರ ಸಹಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿ ಪಂಚಮಸಾಲಿ ಸಮುದಾಯದ ಮುಖಂಡರನ್ನ ಚರ್ಚೆಗೆ ಕರೆದಿದ್ರು. ಅವರು ಆಗಮಿಸಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಕೈಗೊಳ್ಳೋಕೆ ಅವಕಾಶವಿದ್ದು ಹೋರಾಟಕ್ಕೆ ನಮ್ಮ ವಿರೋಧ ಇಲ್ಲ ಎಂದರು. ಎಸ್.ಎಂ. ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ. ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿದ್ದರು. ಬಹುಶಃ ಒಬ್ರು ಇಬ್ರು ಮಾತ್ರ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದರು. ಇವರು ಕರ್ನಾಟಕದಲ್ಲಿ MLA ಆಗಿದ್ದರು, ಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಸ್ಪೀಕರ್ ಆಗಿದ್ದರು, ಎರಡೂ ಸದನದ ಸದಸ್ಯರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ರಾಜ್ಯಸಭಾ ಮೆಂಬರ್ ಆಗಿದ್ದರು, ಲೋಕಸಭಾ ಮೆಂಬರ್ ಆಗಿದ್ದರು, ಆಮೇಲೆ ಗವರ್ನರ್ ಆಗಿದ್ದರು, ಕೇಂದ್ರದ ಸಚಿವರಾಗಿದ್ದರು. ಸೊ ಹೀಗಾಗಿ ಭಾಳ ಒಂದು ರೀತಿ ಸಜ್ಜನ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ. ಅವರು ಮುಖ್ಯಮಂತ್ರಿ ಆಗಿರುವಾಗ ಬರಗಾಲ ಎದುರಿಸಬೇಕಾಗಿ ಬಂತು. ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ರಾಜ್ಕುಮಾರ್ ವೀರಪ್ಪ ಕಾಡುಗಳ ವೀರಪ್ಪನವರು ರಾಜ್ಕುಮಾರ್ ಅವರ ಅಪಹರಣ ಆಗ ದೊಡ್ಡ ಸವಾಲನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ
ತೀರ್ಮಾನ ಆಯಿತು. ಅವರು ಮುಖ್ಯಮಂತ್ರಿಯಾಗಿರುವಾಗ ಭಾಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದನ್ನು ಭಾಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅಂಥವರನ್ನು ನಾವು ಇವತ್ತು ನಿಧನರಾಗಿದ್ದಾರೆ. ಅವರು 93ನೇ ವರ್ಷ ಕಾಲಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಅನಾರೋಗ್ಯದಿಂದ ಇದ್ದರು. ಅವರು ನಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಹೇಳ್ತಾ, ಅವರ ಕುಟುಂಬ ವರ್ಗಗಳಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವರ ಸಾವು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಕೊನೆ ಬಾರಿ ತಾವು ಸಂಪರ್ಕ ಯಾವಾಗ ಕೊನೆ ಬಾರಿ? ನಾನು ಆಸ್ಪತ್ರೆಯಲ್ಲಿದ್ದಾಗ ಒಂದು 2 ತಿಂಗಳ ಹಿಂದೆ ಮಣಿಪಾಲ್ನಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಭೇಟಿಯಾಗಿದ್ದೆ. ಆಗ ಚೆನ್ನಾಗಿ ಮಾತಾಡ್ತಾ ಇದ್ದರು. ನಿಮ್ಮನ್ನು ಮಾತಾಡ್ಸಿ ಏನಂದ್ರೆ ಸರ್ ಲಾಸ್ಟ್? ಏನಿಲ್ಲ, ನಾವು ಬಂದಿದ್ದೀರಿ, ಭಾಳ ನಮಸ್ಕಾರ ಅಂತಂತ ಹೇಳಿದ್ರು. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಅವರು ಅಷ್ಟೊಂದು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಶಾಸಕರೆಲ್ಲ ಅವರು ಕರ್ತಳಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ವಿಧಾನಸೌಧ ಒತ್ತಾಯ ಮಾಡಿದ್ದಾರೆ. ನೋಡೋಣ, ಅದನ್ನು ತೀರ್ಮಾನ ಮಾಡ್ಬೋದಾ ಸರ್? ವಿಧಾನಸೌಧ ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸರ್ಕಾರ 3 ದಿನ ಶೋಕಾಚರಣೆ ಘೋಷಣೆ ಮಾಡಿದೆ. 3 ದಿನ ಶೋಕ ದಿನಾಚರಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಫ್ಲ್ಯಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ನಾಳೆ ರಜಾ ಘೋಷಣೆ ಮಾಡಿದ್ದೀವಿ. ಇವತ್ತು ಅಸೆಂಬ್ಲಿ ಅಭಿಚುರಿ ಆದಮೇಲೆ ಸಂತಾಪ ನಿರ್ಣಯ ಅದಾದ ಮೇಲೆ ಚರ್ಚೆ ಆದಮೇಲೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿನಲ್ಲಿ ಅರ್ಜೆಂಟ್. ನೀವು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಿ ಸರ್? ಇವತ್ತು ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಿ? ನಾನು ಸಾಯಂಕಾಲ ಹೋಗ್ತೀನಿ. ನಾಳೆ ಅಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಅಂತ್ಯಕ್ರಿಯೆ. ಸರ್ ಕೇಂದ್ರದಿಂದ ಸಮುದಾಯದವರು ಇವತ್ತು ನಮ್ಮನ್ನು ಭೇಟಿ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಪಂಚಮಸಾಲಿ ಸಮುದಾಯದವರು ಇವತ್ತು ಅವರು ಬರೋಕ್ಕೆ ಹೇಳಿದ್ರು, ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿಲ್ಲ. ಅಸೆಂಬ್ಲಿ ಅರ್ಜೆಂಟ್ ಆಯ್ತಲ್ಲ, ಹೋಗ್ತಾ ಇದ್ದೀವಿ. ಸರ್ ನಾಳೆ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾರ್ಯಾರು ಬರ್ತಾ ಇದ್ದಾರೆ? ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ. ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಲ್ಲಪ್ಪ, ಮಹಾಜನ್ ಆಯೋಗದ ವರದಿನೇ ಅಂತಿಮ. ಅದನ್ನು ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ, ಬಾಲಿಶವಾದಂಥ ಹೇಳಿಕೆ. ಅದನ್ನು ಕರ್ನಾಟಕ ಸರ್ಕಾರ ಸಹಿಸಲ್ಲ. ಗೊತ್ತಾಯ್ತಾ? ಹಿರಿಯ ನಾಯಕ ಎಸ್ಎಂ ಕೃಷ್ಣ ಅವರು ದಕ್ಷ ಆಡಳಿತಗಾರ. ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ ಹಾಗೂ ರಾಜ್ಯಸಭೆಗಳ ಸದಸ್ಯರಾಗಿದ್ದ ಎಸ್ಎಂ ಕೃಷ್ಣ ಅವರು ಸುದೀರ್ಘ ರಾಜಕೀಯ ಅನುಭವ ಹೊಂದಿದ್ರು. ಅವರ ಕುಟುಂಬ ವರ್ಗ ಹಾಗೂ ಅಭಿಮಾನಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ದೊರೆಯಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ರು. 2 ತಿಂಗಳ ಹಿಂದೆ ಅವರು ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾಗ ಅವರನ್ನ ಭೇಟಿಯಾಗಿದ್ದೆ. ರಾಜ್ಯದಲ್ಲಿ ನಾಳೆ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದ್ದು 3 ದಿನ ಶೋಕಾಚರಣೆ ಇರಲಿದೆ. ನಾಳೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಹಿನ್ನೆಲೆಯಲ್ಲಿ ಹೋರಾಟಗಾರನ ಮೇಲೆ ಮಂಗಳವಾರ ತಲೆ ಒಡೆದು ರಕ್ತಸ್ರಾವ ಉಂಟಾದ ಘಟನೆ ನಡೆದಿದೆ. ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಹಿನ್ನೆಲೆಯಲ್ಲಿ ಹೋರಾಟಗಾರನ ಮೇಲೆ ಮಂಗಳವಾರ ತಲೆ ಒಡೆದು ರಕ್ತಸ್ರಾವ ಉಂಟಾದ ಘಟನೆ ನಡೆದಿದೆ. ಬೆಳಗಾವಿಯ ಕೊಂಡಸಕೊಪ್ಪದ ಬಳಿ ಘಟನೆ ನಡೆದಿದ್ದು, ಉಳಿದ ಹೋರಾಟಗಾರರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಗಂಭೀರವಾಗಿ ಗಾಯಗೊಂಡಿರುವ ಗಾಯಾಳುಗಳು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಸಿದ್ದರಾಮಯ್ಯ ಸರ್ಕಾರ
ಹಿಟ್ಲರ್ ಸರ್ಕಾರ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಕಿಡಿಕಾರಿದ್ರು. ಬೆಳಗಾವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಸರ್ಕಾರ ಎಂದು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಕಿಡಿಕಾರಿದ್ರು. ಪ್ರತಿಭಟನಾಕಾರರು ಮೊದಲೇ ಡಿಸೆಂಬರ್ 10ನೇ ತಾರೀಕು ಉಲ್ಲೇಖಿಸಿ ಗಡುವು ನೀಡಿದ್ರು. ಮಧ್ಯಾಹ್ನ 1 ಗಂಟೆಯವರೆಗೆ ಯೋಗ್ಯ ನಿರ್ಣಯ ನೀಡಬೇಕು, ಇಲ್ಲದೆ ಹೋದರೆ ಮುತ್ತಿಗೆ ಹಾಕುವುದಾಗಿ ಪಂಚಮಸಾಲಿ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಹೋರಾಟಗಾರರಿಗೆ ಸ್ಪಂದಿಸ್ತಾ ಇಲ್ಲ. ಸ್ಥಳಕ್ಕೆ ಬಂದು ಮನವಿ ಪಡೆಯದೆ ನೆಪ ಮಾತ್ರಕ್ಕೆ 10 ಜನರನ್ನ ಭೇಟಿಯಾಗಲು ಹೇಳಿದ್ದೆ, ಅವರೇ ಬರಲಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ ಎಂದರು. ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಲ್ತದೆ ಅಂತ ವಂಶಸ್ಥರಾಗಿರುವಂಥ ಕರ್ನಾಟಕ ರಾಜ್ಯದ 7 ಕೋಟಿ ಜನರಲ್ಲಿ 80 ಲಕ್ಷ ಜನ ಇರುವಂಥ ಪಂಚಮಸಾಲಿ ಸಮಾಜದ ಬೇಡಿಕೆಯನ್ನು ಈಡೇರಿಸುವುದರ ಸಲುವಾಗಿ ಪೂರ್ವಭಾವವಾಗಿ ತಿಳಿಸಿದ್ರೂ ಸಹಿತ ತಾವು ಅದನ್ನು ಯಾವುದೇ ರೀತಿಯ ಸಹಕಾರ ಮಾಡಲಾರ್ದೇ ಹೋರಾಟವನ್ನು ಧಿಕ್ಕರಿಸುವಂಥ ಕೆಲಸ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮೊಟ್ಟ ಮೊದಲಿಗೆ ಧಿಕ್ಕಾರವನ್ನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ಅಮಾಯಕ ಹೋರಾಟಗಾರರು, ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಲೋಕಸಭಾ ಸದಸ್ಯರಿರ್ಬೋದು, ರಾಜ್ಯಸಭಾ ಸದಸ್ಯರು ಮತ್ತು ಶಾಸಕರು, ಮಾಜಿ ಶಾಸಕರು, ವಿವಿಧ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಇರುವಂಥವರು ಮತ್ತು ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರು ಮುತ್ತಿಗೆಯನ್ನು ಹಾಕಿರುವಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಸರ್ಕಾರ ಪೊಲೀಸರಿಂದ ದೌರ್ಜನ್ಯ ಮಾಡಿರುವಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇವತ್ತು ಯಾವುದನ್ನು ಲೆಕ್ಕಿಸದೇನೆ ಬರುವಂಥ ದಿವಸದಲ್ಲಿ ಈ ಸಮಾಜದ ಮೇಲೆ ಮಾಡಿರುವಂಥ ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಅನುಭವಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ನಾನು ಬಹಳ ಉಗ್ರವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ರೈತರೇ ದೇಶಕ್ಕೆ ಅನ್ನ ಹಾಕುವಂತವರು, ಅಂತವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದರಿಂದ ಅವರ ಸಹನೆಯ ಕಟ್ಟೆ ಒಡ್ತಿದೆ. ಬರುವಂತ ದಿವಸದಲ್ಲಿ ಸಮಾಜದ ಜನ ಬಡ್ಡಿ ಸಮೇತ ಇದಕ್ಕೆ ಉತ್ತರ ಕೊಡ್ತಾರೆ. ಇದಕ್ಕಿಂತ ಉಗ್ರ ಹೋರಾಟ ನಡೆಸುತ್ತೇವೆ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ರಾಜ್ಯ ಸರ್ಕಾರ ಅನುದಾನ ಹಂಚಿಕೆಯ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಅನುದಾನ ಹಂಚಿಕೆಯ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸೋಮವಾರ ರಾತ್ರಿ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನದ ನೀಡ್ತಾ ಇರುವ ಸರ್ಕಾರ ಬಿಜೆಪಿ ಶಾಸಕರಿಗೆ ನೀಡ್ತಾ ಇಲ್ಲ. ಅಧಿವೇಶನದ ಮೊದಲ ದಿನ ಬಿಜೆಪಿ ಶಾಸಕಾಂಗ ಸಭೆ ಕರೆಯುವುದು ವಾಡಿಕೆ, ಆದ್ದರಿಂದ ಶಾಸಕಾಂಗ ಸಭೆ ಕರೆದಿದ್ದೇವೆ ಎಂದರು. ವಿಧಾನಸಭೆ ಮೊದಲ ಅಧಿವೇಶನದಲ್ಲಿ ನಾರ್ಮಲಿ ನಮ್ಮ ಶಾಸಕಾಂಗದ ಸಭೆ ಕರೆಯುವಂಥದ್ದು ಪದ್ಧತಿ. ಯಾಕೆಂದರೆ ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡಬೇಕು, ವಿಧಾನ ಪರಿಷತ್ತಲ್ಲಿ ಏನು ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಬೇಕಾಯಿತು. ಅದಕ್ಕೋಸ್ಕರ ಇತ್ತು ಸುಮಾರು 1 ಗಂಟೆಗಳು ಹೆಚ್ಚು ಕಾಲ ಎಲ್ಲ ಶಾಸಕರ ಅಭಿಪ್ರಾಯನ ತೆಗೆದುಕೊಂಡ್ರಿ. ಅದರಲ್ಲಿ ಹೆಚ್ಚಿನ ಶಾಸಕರು ಅನುದಾನದ ತಾರತಮ್ಯ ಆಗ್ತಾ ಇದೆ, ಕಾಂಗ್ರೆಸ್ ಶಾಸಕರಿಗೆ ಕೊಡ್ತಾನೇ ಇಲ್ಲ, ನಮ್ಮ MLAಗಳಿಗೂ ಕೂಡ ಅನುದಾನ ಕೊಡದೆ ರಸ್ತೆಗಳು ಹಾಳಾಗಿದೆ, ಆಸ್ಪತ್ರೆಗಳು ಔಷಧಿಗಳಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಫ್ಲಡ್ ಆಗಿದೆ, ಹಣ ಬಿಡುಗಡೆ ಮಾಡಿಲ್ಲ. ಇದನ್ನು ಹೆಚ್ಚು ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಾಯಿತು. ಅದೇ ರೀತಿ ಸಾವಾಗ್ತಾ ಇರೋವಂಥದ್ದು, ಬಾಣಂತಿಯರ ಸಾವು, ಮಕ್ಕಳ ಸಾವು ಆಗ್ತಾ ಇರೋದು, ಇದ್ರ ಬಗ್ಗೆನೂ ಚರ್ಚೆ ಆಗಬೇಕು ಅಂತ ಆಯಿತು. ಅದೇ ರೀತಿ ನಮ್ಮ ಮಲೆನಾಡು ಪ್ರದೇಶದ ವಿಚಾರಗಳು ಇಲ್ಲಿ ಬರೋದೇ ಇಲ್ಲ. ನಾವು ಬೆಳಗಾವಿಗೆ ಬಂದ ತಕ್ಷಣ ಎಲ್ಲ ಉತ್ತರ ಕರ್ನಾಟಕ ಅಂತಾರೆ, ನಮ್ಮ ಪಾಡೇನು ಅಂತ ಹೇಳಿದ್ರು. ಅದನ್ನು ಕೂಡ ವಿಧಾನಸಭೆಯಲ್ಲಿ ಚರ್ಚೆ. ಮತ್ತು ಹೆಚ್ಚಾಗಿ ಕರಪ್ಷನ್ ಬಗ್ಗೆ, ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ಕರಪ್ಷನ್ ಆಗ್ತಾಯಿದೆ. ದುಡ್ಡು ಕೊಡ್ದಿರ ಏನು ಕೆಲಸ ಆಗ್ತಾಯಿಲ್ಲ. ಕಾಂಟ್ರಾಕ್ಟ್ರುಗಳು ಹೋಗಿ ನಮ್ಮ ಏರಿಯಾಗಳಲ್ಲಿ ಕಾಂಟ್ರಾಕ್ಟ್ರುಗಳೇ ಹೋಗಿ ಲಂಚ ಕೊಟ್ಟು ಅನುದಾನವನ್ನು ತರ್ತಾರೆ. ನಮ್ಮ ಶಾಸಕರಿಗೆ ಗೌರವ ಇಲ್ಲ. ಈ ಥರದ ಒಂದು ವಿಚಾರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಅನ್ನೋ ಮಾತನ್ನು ತಾರತಮ್ಯದ ಬಗ್ಗೆ ಹೇಳಿದ್ದಾರೆ. ಈಗ ನಾವು ತೀರ್ಮಾನ ಮಾಡಿದ್ದೀರಿ ವಿಧಾನಸಭೆಯಲ್ಲಿ ಈ ತಾರತಮ್ಯ ರೈತರು ಆಗಿರೋದ್ರ ಬಗ್ಗೆನೂ, ಅದೇ ರೀತಿ ಕೃಷ್ಣ ಬಗ್ಗೆನೂ ಕೂಡ ಹಲವಾರು ನಮ್ಮ MLCಗಳು ಕೇಳಿದ್ದಾರೆ. ಅದರ ಬಗ್ಗೆ ಅನುದಾನ ಕೊಡ್ತಾ ಇಲ್ಲ, ಅಲ್ಲಿ ಕೆಲಸನೇ ಪ್ರಾರಂಭ ಆಗ್ತಾ ಇಲ್ಲ, ನೀರಿನ ಶೇಖರಣೆ ಆಗ್ತಾ ಇಲ್ಲ. ಮತ್ತು UKP ಅದರ ಬಗ್ಗೆನೂ ಕೂಡ ಹೇಳಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು
ಸಮಸ್ಯೆಗಳಿದೆ, ನೀರಾವರಿ ಸಮಸ್ಯೆ ಇರ್ಬೋದು, ಅಭಿವೃದ್ಧಿ ಕಾರ್ಯದ ಸಮಸ್ಯೆ ಇರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಮ ಇನ್ಚಾರ್ಜು ಕೂಡ ಬಂದಿದ್ದರು, ಸುಧಾಕರ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ನಾನು ಇಲ್ಲೇ ಇರ್ತೀನಿ, ಮುಕ್ತವಾಗಿರ್ತೀನಿ, ಯಾರೇ ಬಂದು ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಮಾತಾಡ್ಬೋದು, ನಾವೆಲ್ಲ ಒಟ್ಟಿಗೆ ಹೋಗೋಣ, ಯಾವುದೇ ಭಿನ್ನಾಭಿಪ್ರಾಯ ಇನ್ನು ಮುಂದೆ ಇರಬಾರ್ದು, ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆಲ್ಲರೂ ಸಹಮತ ಮಾಡಿದ್ದಾರೆ. ಮತ್ತು ನಮ್ಮ ಕೇಂದ್ರದಿಂದ ಬಂದಂಥ ನಾಯಕರು ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಇವತ್ತು ನಡೆದಂಥ ಸಭೆ ಭಾಳ ಮುಖ್ಯವಾದಂಥ ಒಂದು ವಾತಾವರಣದಲ್ಲಿ ಸಭೆ ನಡೆದಿದೆ. ಎಲ್ಲರೂ ಸಂತೋಷದಿಂದ ಭಾಗವಹಿಸಿದ್ದಾರೆ. ಮತ್ತು ಮುಂದೆ ಒಟ್ಟಾಗಿ ನಾವೆಲ್ಲರೂ ಕೂಡ ಈ ಕಾಂಗ್ರೆಸ್ಸಿನ ದುರಾಡಳಿತವನ್ನು, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಸಿಗುವಂಥ 5 ದಿನದಲ್ಲಿ ನಮಗೆ, ಯಾಕಂದರೆ ಉತ್ತರ ಕರ್ನಾಟಕ ಚರ್ಚೆ ಇವೆಲ್ಲ ಇರೋದ್ರಿಂದ ನಿಲುವಳಿ ಸೂಚನೆ ಈ ಥರದ ಸಂದರ್ಭದಲ್ಲಿ ಒಂದು 5 ದಿನ ಅವಕಾಶ ಸಿಗ್ಬೋದು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗೆ ಈ ಸಭೆಗೆ ಪ್ರಮುಖವಾಗಿ ಒಂದು 4-5 ಜನ ಮೇಯರಾಗಿರ್ತಕ್ಕಂಥ, ಅಂದರೆ ಇದು ಅಧಿವೇಶನದಲ್ಲಿ ಒಂದಷ್ಟು ನಿಮ್ಗೆ ಸಪೋರ್ಟ್ ಸಿಗೋವಂಥದ್ದು ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತಾ ಅಂತಕ್ಕಂಥ ಒಂದು ಇಲ್ಲ, ಅವರು ಕೂಡ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ದಾರೆ. ಎಲ್ಲರೂ, ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ, ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೂ ಮಾತಾಡಿದ್ದಾರೆ. ನಾವು ಆಗೋದಿಲ್ಲ, ಮುಂದಿನ ಇದರಲ್ಲಿ ನಾವು ಬರ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಈಗಲೂ ಕೂಡ ನಮ್ಮ ಅಧ್ಯಕ್ಷರು ಮುಖ್ಯವಾಗಿ ಎಲ್ಲರಿಗೂ ಹೇಳಿದ್ದಾರೆ, ಯಾರ್ಯಾರಿಗೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಬಂದು ಮಾತಾಡಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲ ಮುಕ್ತಾಯ ಆಗಿದೆ. ನೋಡ್ತಾ ಇದ್ದೀರಾ, ಇವತ್ತಿನ ಅಸೆಂಬ್ಲಿಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಿದ್ದೀರಿ ಎಲ್ಲ ವಿಚಾರವಾಗಿಯೂ ಕೂಡ. ಈಗ ಪಂಚಮಶಾಲಿ ಹೋರಾಟದ ಬಗ್ಗೆನೂ ಕೂಡ ತಡೆ ಮಾಡಿದ್ದಕ್ಕೋಸ್ಕರ ನಾವೆಲ್ಲರೂ ಕೂಡ ಪಂಚಮಶಾಲಿ ಸಮುದಾಯದ ಎಲ್ಲ ನಮ್ಮ MLAಗಳು ಧರಣಿ ಮಾಡಿದಾಗ ನಾವೆಲ್ಲರೂ ಕೂಡ ಅವ್ರ ಜೊತೆ ಧರಣಿಯಲ್ಲಿ ಮಾತಾಡಿದ್ದೀರಿ. ಇವತ್ತು ಅದಕ್ಕೆ ಗೆಲುವಾಗಿದೆ. ಇವತ್ತು ನಮಗೆ ಇಡೀ ಸರ್ಕಾರವನ್ನು ಬಗ್ಗು ಬಡಿದು ಗೆಲುವನ್ನು ಸಾಧಿಸಿದ್ರಿ, ಅನುಮತಿಯನ್ನು ಸಿಕ್ಕಿದೆ. ಅದೇ ರೀತಿ ನಾಳೆ ನಂದು ನಾಳೆ ಇದರ ಬಗ್ಗೆ ವಕ್ಫ್ ಬೋರ್ಡ್ ಬಗ್ಗೆ ಚರ್ಚೆ ಇದೆ. ಅದು ಮುಗಿದ ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ. ಫಸ್ಟು ನಾನು ಅದ್ರ ಚರ್ಚೆಯಲ್ಲಿ ಭಾಗವಹಿಸ್ತೀನಿ. ಅದು ಕರೆದಿದ್ದಾರೆ ನನಗೆ, ಸ್ವಾಮೀಜಿಯವರು ಕರೆದಿದ್ದಾರೆ, ನಮ್ಮ ಉಪನಾಯಕರು ಅವರನ್ನು ಕೂಡ ಕರೆದಿದ್ದಾರೆ. ನಾವೆಲ್ಲರೂ ಮುಕ್ತವಾಗಿದ್ದೀರಿ. ನಮ್ಮ ಜನಾರ್ದನ್ ರೆಡ್ಡಿಯವರು ಬಂದಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಹೋಗುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಹೌದು, ಈಗ ಪಂಚಮಶಾಲಿ ಹೋರಾಟಕ್ಕೆ ಯಾವುದೇ ಹೋರಾಟಕ್ಕೆ ನಾವು ತಡೆ ಮಾಡಿಲ್ಲ. ಪಂಚಮಶಾಲಿ ಹೋರಾಟಕ್ಕಂತೂ ನಾವು ತಡೆ ಮಾಡಿಲ್ಲ. ಈ ಸರ್ಕಾರ ಟ್ರ್ಯಾಕ್ಟ್ರಲ್ಲಿ ಬರಬಾರ್ದು, ಬಸ್ಸಲ್ಲಿ ಬರಬಾರ್ದು, ನಡ್ಕೊಂಬರಬೇಕು, 15 ಕಿಲೋಮೀಟ್ರು ಇವೆಲ್ಲ ತಡೆ ಮಾಡ್ತಾ ಇರೋದು. ಭಯ ಬಿದ್ದಿದ್ದಾರೆ. ಪಂಚಮಶಾಲಿ ಹೋರಾಟಕ್ಕೆ ಸರ್ಕಾರ ಭಯ ಬಿದ್ದಿದೆ. ಅದಕ್ಕೋಸ್ಕರ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ರೀತಿ ತೊಗಲಕ್ಕಾಡಳಿತ ಹೋರಾಟವನ್ನು ತಡೆಯುವಂಥದ್ದಕ್ಕೆ ಮಾಡಿದ್ರೆ ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನೇರ ಕಾರಣ ಈ ಸರ್ಕಾರ. ಧನ್ಯವಾದ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜೊತೆಗೆ ಮಲೆನಾಡು ಕರ್ನಾಟಕದ ಬಗ್ಗೆಯೂ ಚರ್ಚೆಯಾಗಬೇಕು ಎಂದು ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಮಲೆನಾಡು ಸಮಸ್ಯೆಯ ಬಗ್ಗೆಯೂ ಚರ್ಚೆಯಾಗಬೇಕು ಎನ್ನುವ ಒತ್ತಾಯ ಇದೆ. ಇದನ್ನು ಚರ್ಚೆ ಮಾಡಲಾಗುವುದು ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ಬರುವ ಮುಖಂಡರು ಮಂಗಳವಾರ ಕೊಂಡಸಕೊಪ್ಪದ ಬಳಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳ ವಿರುದ್ಧ ಕಿಡಿಕಾರಿದ್ರು. ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ಬಂದಿರುವ ಮುಖಂಡರು ಮಂಗಳವಾರ ಕೊಂಡಸಕೊಪ್ಪದ ಬಳಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ವಿರುದ್ಧ ಕಿಡಿಕಾರಿದ್ರು. ಬಂಧುಗಳೇ, ಮೀಸಲಾತಿಗಾಗಿ ಈಗ ಹೆಚ್ಚಿನ
ನಾವು ಹೋರಾಟಕ್ಕೆ ಬಂದಿದ್ದೇವೆ, ಬೆಂಕಿ ಹಚ್ಚಲು ಬಂದಿಲ್ಲ. ಹೋರಾಟದ ಸ್ಥಳದಿಂದ ಅಗ್ನಿಶಾಮಕ ವಾಹನ ತೆರವು ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ತಕ್ಷಣವೇ ಅಗ್ನಿಶಾಮಕ ವಾಹನ ಹೊರಕ್ಕೆ ತೆಗೆದುಕೊಂಡು ಹೋದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ತೀವ್ರಗೊಂಡ ಪಂಚಮಸಾಲಿ 2A ಮೀಸಲಾತಿಗಾಗಿ ನಡೆಸ್ತಾ ಇರುವ ಹೋರಾಟಕ್ಕೆ ಆಗಮಿಸಿರುವಂತಹ ಪಂಚಮಸಾಲಿ ಸಮಾಜದ ಮುಖಂಡರು ಹಾಗೂ ಅವರ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ಹಿರೇಬಾಗೇವಾಡಿಯಲ್ಲಿ ವಶಕ್ಕೆ ಪಡೆದುಕೊಂಡರು. ಬೆಳಗಾವಿಯಲ್ಲಿ ತೀವ್ರಗೊಂಡ ಪಂಚಮಸಾಲಿ 2A ಮೀಸಲಾತಿಗಾಗಿ ನಡೀತಾ ಇರುವ ಹೋರಾಟಕ್ಕೆ ಆಗಮಿಸಿರುವ ಪಂಚಮಸಾಲಿ ಸಮಾಜದ ಮುಖಂಡರು ಹಾಗೂ ಅವರ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ಹಿರೇಬಾಗೇವಾಡಿಯಲ್ಲಿ ವಶಕ್ಕೆ ಪಡೆದುಕೊಂಡರು. ನೂರಾರು ಸಂಖ್ಯೆಯಲ್ಲಿ ಸುವರ್ಣಸೌಧದ ಮುತ್ತಿಗೆ ಹಾಕೋಕೆ ಟ್ರ್ಯಾಕ್ಟರ್ ಮೂಲಕ ಭಾಗವಹಿಸಲು ಕೊಂಡಸಕೊಪ್ಪಕ್ಕೆ ಬರ್ತಾ ಇದ್ದವರನ್ನ ಹಿರೇಬಾಗೇವಾಡಿ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ದೇಶ ಕಂಡ ಮೇಧಾವಿ ಅಪ್ರತಿಮ ನಾಯಕ ಎಸ್ಎಂ ಕೃಷ್ಣ ಅವರನ್ನ ಕಳೆದುಕೊಂಡಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ದೇಶ ಕಂಡ ಮೇಧಾವಿ ಅಪ್ರತಿಮ ನಾಯಕ ಎಸ್ಎಂ ಕೃಷ್ಣ ಅವರನ್ನ ಕಳೆದುಕೊಂಡಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಎಸ್ಎಂ ಕೃಷ್ಣ ಅವರು ಅವರದ್ದೇ ಆದಂತಹ ವ್ಯಕ್ತಿತ್ವ ರಾಜ್ಯದಲ್ಲಿ ನಮಗೆ ಆದರ್ಶವಾಗಿತ್ತು. ಅವರ ರಾಜಕೀಯ ಜೀವನ ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು ಎಂದರು. ದೇಶ ಕಂಡಂತ ಒಬ್ಬ ಮೇಧಾವಿ, ಒಬ್ಬ ಅಪ್ರತಿಮ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು. ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಅತ್ಯಂತ ಸಹನಶೀಲರು, ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನಾನು ಅವರ ಜೊತೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ. ಬಹಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ. ಅವರದೇ ಆದಂಥ ವ್ಯಕ್ತಿತ್ವ, ಹೈಲಿ ಕಲ್ಚರ್ಡ್. ಅವರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ, ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ. ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ. ನಾವು ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದರು, ಪರಮೇಶ್ವರ್, ಭವಿಷ್ಯದ ಗಜಗರ್ಭದಲ್ಲಿ ಏನಡಗಿದೆ ಅಂತೇಳಿ ಯಾರಿಗೆ ಗೊತ್ತಿದೆ ಅಂತ ಹೇಳಿದರು. ನಾವಾದರೆ ಮುಂದೇನಾಗ್ತದೋ ನೋಡಣ್ರಿ ಅಂದ್ಬಿಡ್ತೀವಿ. ಆದರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ತೀರ್ಮಾನಗಳನ್ನು ಮಾಡುವಾಗ,
ಅದರಲ್ಲೂ ವಿಶೇಷವಾಗಿ ಬಹಳ ಮುಖ್ಯವಾದ ತೀರ್ಮಾನಗಳನ್ನು ಮಾಡುವಾಗ ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಆನಂತರ ತೀರ್ಮಾನ ಮಾಡೋದು, ಅದು ಒಂದು ವಿಶೇಷತೆ ಅಂತ ಹೇಳಿ ನನಗನ್ಸುತ್ತೆ. ಈ ಬುಲ್ಡೋಸ್ ಮಾಡೋದು ಅಂತಕ್ಕಂಥ ಪದವೇ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ವೋ ಏನೋ. ಒಂದು ಉದಾಹರಣೆಯನ್ನು ನಾನು ಸ್ಮರಿಸ್ಕೊಳ್ಳೇಬೇಕು. ತೇಲ್ಗಿ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಬರುತ್ತೆ CBI ಕೊಡಬೇಕು ಅನ್ನುವಂಥ ಚರ್ಚೆ ಮಾಡುವಾಗ ಅವರು ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೂಡ ತೆಗೆದು ಆನಂತರ ಹೌದು ಇದನ್ನು CBI ಕೊಡಬೇಕಾದಂಥದ್ದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದರು. ನನಗೆ ಅದನ್ನು ನೋಡಿ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ನಾವೆಲ್ಲ ಅವರ ಜೊತೆಯಲ್ಲಿ ಯುವಕರಾಗಿ ಕೆಲಸ ಮಾಡಿ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ. ಅವರಿಗೆ ಎಲ್ಲವೂ ಸುಲಭನಾಗಿ ಇತ್ತು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅವರಿಗೆ ಅನೇಕ ಸವಾಲುಗಳು ಕೂಡ ಬಂತು. ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭ, ಕಾವೇರಿ ನೀರಿನ ಗಲಾಟೆಯ ಸಂದರ್ಭ ಮತ್ತು ಬರಗಾಲವನ್ನು ಹೆದರಿಸ್ತಕ್ಕಂಥ ಸಂದರ್ಭ, ಇವೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆ ಸವಾಲುಗಳು ಎದುರುಗಡೆ ಬಂದು ನಿಂತು. ಆದರೆ ಸಮಚಿತ್ತತೆಯಿಂದ ಆ ಸವಾಲುಗಳನ್ನೆಲ್ಲ ಎದುರಿಸಿ ಅವರು ಈ ರಾಜ್ಯಕ್ಕೆ ಒಂದು ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಅವರು ನೆನೆಸ್ಕೊಳ್ಬೇಕಾಗಿದ್ದು ನಾವು ಕರ್ನಾಟಕವನ್ನು, ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ರು. IT ರೆವಲ್ಯೂಷನ್ನೇ ಆಗೋಯ್ತು ಕರ್ನಾಟಕದಲ್ಲಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದ್ದು ಅವರ ದೂರದೃಷ್ಟಿಯಿಂದ ಅಂತ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಲಕ್ಷಾಂತರ ಜನ ಇವತ್ತು ಯುವಕರು ಉದ್ಯೋಗ ಪಡ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಕಾರಣ SM ಕೃಷ್ಣ ಅವರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಹತ್ತಿರದಿಂದ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಅನೇಕ ರಹಸ್ಯವಾದ ವಿಚಾರಗಳನ್ನು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅನೇಕ ಸಂದರ್ಭದಲ್ಲಿ. ಅದು ವೀರಪ್ಪನ್ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ರಾಜ್ಕುಮಾರ್ ಅವರ ಅಪಹರಣದ ವಿಚಾರ ಇರ್ಬೋದು, ಅಥವಾ ದೆಹಲಿಯಲ್ಲಿ ನಮ್ಮ AICC ಅವರ ಜೊತೆ ಸಂಪರ್ಕ ಇಟ್ಕೊಳ್ತಕ್ಕಂಥ ವಿಚಾರಗಳಿರ್ಬೋದು. ಇವೆಲ್ಲವನ್ನು ಕೂಡ ನಾನು ಭಾಳ ಹತ್ತಿರದಿಂದ ಭಾಳ ಜವಾಬ್ದಾರಿಯುತವಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ರಾಜಕಾರಣ ಬದಲಾಗಿದೆ. ನಾವು ನೋಡ್ತೇವೆ ದಿನನಿತ್ಯ ಟೀಕೆ ಟಿಪ್ಪಣಿಗಳನ್ನು, ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದನ್ನು ರಾಜಕಾರಣದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೇವೆ. ಆದರೆ SM ಕೃಷ್ಣ ಅವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಆದರೂ ಕೂಡ ಒಂದು ಕೆಟ್ಟ ಭಾಷೆಯನ್ನು, ಪದವನ್ನು ಪ್ರಯೋಗ ಮಾಡಿದ್ದನ್ನು ನಾನಂತೂ ನೋಡಲೇ ಇಲ್ಲ. ಹಾಗಾಗಿ ಇವತ್ತು ಅವರು ನಮಗೆ ವಿಶೇಷವಾಗಿ ಯುವಕರಿಗೆ ಮಾದರಿ ಆಗ್ತಾರೆ. ಈ ದೇಶ, ಈ ರಾಜ್ಯ ವಿಶೇಷವಾಗಿ ಒಬ್ಬ ಮೇಧಾವಿಯನ್ನು, ಒಬ್ಬ ಸ್ಟೇಟ್ಸ್ಮನ್ನನ್ನು ಕಳ್ಕೊಂಡಿದ್ದೇವೆ ನಾವು. ಬಹಳ ದುಃಖ ಆಗಿದೆ, ನೋವಾಗಿದೆ. ವೈಯಕ್ತಿಕವಾಗಿ ನನಗಂತೂ ಕೂಡ ಬಹಳ ನೋವಾಗಿದೆ. ರಾಜ್ಯದ ರಾಜಕಾರಣಕ್ಕೆ, ಸಾರ್ವಜನಿಕ ಬದುಕಿಗೆ ನಷ್ಟ ಆಗಿದೆ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕರು ಬೆಂಗಳೂರಿನಲ್ಲಿ IT ಕಂಪನಿಯಲ್ಲಿ ಕೆಲಸ ಪಡೆದಿರುವುದು SM ಕೃಷ್ಣ ಅವರಿಂದಲೇ. ಕಾಂಗ್ರೆಸ್ ಹೈಕಮಾಂಡ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು. ಅವರೊಬ್ಬ ಅಜಾತ ಶತ್ರು ಎಂದ್ರು. SM ಕೃಷ್ಣ ಅವರ ಅಗಲಿಕೆಯನ್ನ ವೈಯಕ್ತಿಕವಾಗಿ ನನಗೆ ತುಂಬಾ ನೋವಾಗಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या
कोई भी त्योहार की बात, परंपराओं को मिलेगा नएपन का साथ, दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ತುಂಬಲಾರದ ನಷ್ಟ ಆಗಿದೆ ಎಂದು ಮಾಜಿ ಸಚಿವ ಪ್ರಭು ಚವ್ಹಾಣ್ ಹೇಳಿದರು. ರಾಜ್ಯದ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಎಂದು ಮಾಜಿ ಸಚಿವ ಪ್ರಭು ಚವ್ಹಾಣ್ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದ ಧೀಮಂತ ನಾಯಕರು ಎಸ್.ಎಂ. ಕೃಷ್ಣ ಅವರ ನಿಧನ ಆಗಿದೆ. ಭಾಳ ಕರ್ನಾಟಕಕ್ಕೆ ಹಾನಿಯಾಗಿದೆ. ಒಂದು ಹೋರಾಟಗಾರರು, ಅಜಾತ ಶತ್ರು, ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಸ್ಪೀಕರ್ ಆಗಲಿ, ಕೇಂದ್ರದ ಸಚಿವ ಆಗಲಿ ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಕನ್ನಡಿಗೆ ಆಘಾತ ಆಗಿದೆ. ಅದಕ್ಕಾಗಿ ನಾವು ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆಮೇಲೆ ಕುಟುಂಬಕ್ಕೆ ಶಕ್ತಿ ಸಿಗಲಿ ದೇವರೇ ಪ್ರಾರ್ಥನೆ ಮಾಡ್ತೀವಿ. ನಮ್ಮದು ಜಾಸ್ತಿ ಸಂಪರ್ಕ ಆಗಿಲ್ಲ, ಒಂದು 2 ಆಯಿತು. BJP ಜಾಯ್ನ್ ಆದಮೇಲೆ ಒಂದು ಟೈಮ್ ಸಿಕ್ಕಿದ್ದೀನಿ. ಬಟ್ ಅವ್ರ ಬಗ್ಗೆ ಭಾಳ ಗೌರವ, ಭಾಳ ವಿಕಾಸ್ ಪುರುಷ ಮನುಷ್ಯ. ಮಹಾರಾಷ್ಟ್ರನಲ್ಲಿ ಕೂಡ ಒಂದು ಟೈಮ್ ಭೇಟಿಯಾಗಿದ್ದೀನಿ, ಗವರ್ನರ್ ಇತ್ತು. ಅದಕ್ಕಾಗಿ ಭಾಳ ಈಗ ಕರ್ನಾಟಕಕ್ಕೆ ಆಘಾತ ಆಗಿದೆ. ಎಸ್.ಎಂ. ಕೃಷ್ಣ ಅವರು ಹೋರಾಟಗಾರರು, ಅಜಾತ ಶತ್ರು ಆಗಿದ್ರು. ಮುಖ್ಯಮಂತ್ರಿ, ರಾಜ್ಯಪಾಲರಾಗಿ, ಸ್ಪೀಕರ್ ಆಗಿ, ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದ್ರು. ಅವರ ಅಗಲಿಕೆಯಿಂದ ಸಾಕಷ್ಟು ನೋವಾಗಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನರಾಗಿದ್ದು ಆಘಾತಕಾರಿ ಸುದ್ದಿ ಎಂದು ಮಾಜಿ ಸಚಿವ ಬೈರತಿ ಬಸವರಾಜ್ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನರಾಗಿದ್ದು ಆಘಾತಕಾರಿ ಸುದ್ದಿ ಎಂದು ಮಾಜಿ ಸಚಿವ ಬೈರತಿ ಬಸವರಾಜ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಂಗಳೂರು ಅಭಿವೃದ್ಧಿ ITBT ಸಿಟಿಯಾಗಿರುವುದು ಎಸ್.ಎಂ. ಕೃಷ್ಣ ಅವರಿಂದ. ಅವರ ಅಗಲಿಕೆಯಿಂದ ಸಾಕಷ್ಟು ನೋವಾಗಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ ಎಂದರು. ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಇವತ್ತು ನಿಧನ ಆಗಿರ್ತಕ್ಕಂಥದ್ದು ನಿಜ ಕೂಡ ಆಘಾತ ಸುದ್ದಿ. ಇವತ್ತು ಬೆಂಗಳೂರು ನಗರವನ್ನು ಇಷ್ಟೊಂದು ಅಭಿವೃದ್ಧಿ ಪಡಿಸಲಿಕ್ಕೆ ಯಾರಪ್ಪ ಕಾರಣಕರ್ತರು ಅಂದರೆ ಅದಕ್ಕೆ ಎಸ್.ಎಂ. ಕೃಷ್ಣ ಕಾರಣಕರ್ತರು. ಇವತ್ತು ITBT ಸಿಟಿ ಏನಾದರೂ ಆಗಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಕಾರಣಕರ್ತರು ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ಈ ರಾಜ್ಯಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ. ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ
ಇವತ್ತು ಸದನವು ಕೂಡ ಎಲ್ಲೋ ಒಂದು ಕಡೆ ಮುಂದೂಡುವಂಥ ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಮಗೆ ಎಲ್ಲರೂ ಕೂಡ ಇದಿದೆ. ಹಾಗಾಗಿ ನಾನು ನನ್ನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ, ಸದನವನ್ನು ಮುಂದೂಡಿ ಅವರ ಅಂತ್ಯಕ್ರಿಯೆಗೆ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ. ಇದು ನಿಜವಾಗ್ಲೂ ಕೂಡ ಒಂದು ರೀತಿಯ ಆಘಾತದ ಸುದ್ದಿಯಾಗಿದೆ. ಎಸ್ ಅವರು ನನಗೆ ರಾಜಕೀಯ ಒಂದು ಇದು ಕೊಟ್ಟಂಥವ್ರು. ಯಾಕಂದರೆ 2013 ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸುಮಾರು 8 ಗಂಟೆ ಸಮಯದಲ್ಲಿ ಬಂದು, ಬೈರತಿಯವರು ಇಷ್ಟು ದಿವಸ ರಾಜಕಾರಣದಲ್ಲಿ ಯಾವುದನ್ನು ಕೂಡ ಬಯಸಲಿಲ್ಲ, ಇವತ್ತು ಒಂದು ಅವಕಾಶ ಸಿಕ್ಕಿದೆ, ಅವ್ರಿಗೆ ಕೃಷ್ಣರಾಜಪುರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಧೀಮಂತ ನಾಯಕ, ಅಪ್ರತಿಮ ನಾಯಕ, ಹಿರಿಯ ಮುತ್ಸದಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಬಡವರಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸದನವನ್ನ ಮುಂದೂಡುವ ನಿರ್ಣಯ ಮಾಡಬೇಕೆಂದು ಸ್ಪೀಕರ್ ಅವರಿಗೆ ಮನವಿ ಮಾಡುವೆ. ಅವರ ಅಂತ್ಯಕ್ರಿಯೆಗೆ ಭಾಗವಹಿಸಲು ಅನುಕೂಲ ಮಾಡಿಕೊಡಬೇಕು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಂಚಮಸಾಲಿ 2A ಮೀಸಲಾತಿಗಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಪಂಚಮಸಾಲಿ ಮುಖಂಡರ ಮೇಲೆ ಮಂಗಳವಾರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಪಂಚಮಸಾಲಿ 2A ಮೀಸಲಾತಿಗಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಪಂಚಮಸಾಲಿ ಮುಖಂಡರ ಮೇಲೆ ಮಂಗಳವಾರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಕೊಂಡಸಕೊಪ್ಪದಿಂದ ಸುವರ್ಣ ಸೌಧಕ್ಕೆ ತೆರಳುತ್ತಾ ಇದ್ದ ಮುಖಂಡರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ 4 ತಡೆಯಲು ಯತ್ನಿಸಿದ ಪಂಚಮಸಾಲಿ ಮುಖಂಡರು ಬಸವ ಜಿಎಂ ಮೃತ್ಯುಂಜಯ ಸ್ವಾಮೀಜಿ, ಬಸನಗೌಡ ಯತ್ನಾಳ್, ಈರಣ್ಣ ಕಡಾಡಿ, ಅರವಿಂದ್ ಬೆಲ್ಲದರನ್ನ ಪೊಲೀಸರ ವಶಕ್ಕೆ ಪಡೆದ್ರು. ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿ ಹೋರಾಟಗಾರ ಸೌಧ ಮುತ್ತಿಗೆ ಯತ್ನ ವಿಫಲವಾಯಿತು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪಂಚಮಸಾಲಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ನೀರಾವರಿ ಯೋಜನೆಗಳಿಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದರು. ನೀರಾವರಿ ಯೋಜನೆಗಳಿಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಎಂ ಕೃಷ್ಣ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಿದ್ರು. ಹಾಗೆಯೇ ಕಾವೇರಿ ನೀರಾವರಿ ನಿಗಮಕ್ಕೂ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇದೆ. ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ. ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಬೆಂಗಳೂರು IT ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು. ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ. ನಂಜುಂಡಪ್ಪ ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿದರೂ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರೂ ಮಾತ್ರವಲ್ಲ, ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು
ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ ಎಸ್ ಎಂ ಕೃಷ್ಣರವರು. UKP ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲು ಹಾಕಿದರು ನಿಜ, ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ. ಆದರೆ ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದ್ರೂ ಇದ್ದರೆ ಅದು ಎಸ್ ಎಂ ಕೃಷ್ಣರವರು. 1999ರಿಂದ 2003ರವರೆಗೆ ಎಸ್ ಎಂ ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ, ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ, ನಮ್ಮ ಬಜೆಟ್ಟಿನ 37%ವರೆಗೆ ಹಣವನ್ನು ನೀರಾವರಿಗಾಗಿ, ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ತೆಗೆದಿಟ್ಟವರು ಮಾನ್ಯ ಎಸ್ ಎಂ ಕೃಷ್ಣರವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನಪಿಸ್ಕೊಳ್ತೀನಿ. KBJNL ಸ್ಥಾಪನೆ ಮಾಡೋದು, ಕರ್ನಾಟಕ ನೀರಾವರಿ ನಿಗಮವನ್ನು ಪ್ರಾರಂಭಿಸೋದು, ಇದೆಲ್ಲವೂ ಎಸ್ ಎಂ ಕೃಷ್ಣರವರ ಚಿಂತನೆ, ಅವರ ಕೆಲಸ. ಅಷ್ಟೇ ಯಾಕೆ, ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇದ್ರೂ ಸಹಿತ ಅದನ್ನು ಮಾಡಬೇಕು, ನೀರಾವರಿಗೆ ಒತ್ತು ಕೊಡಬೇಕು ಅಂಥೇಳಿ ಆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರ ಮೂಲಕ ಕರ್ನಾಟಕದಲ್ಲಿ ನೀರಾವರಿಗೆ ವಿಶೇಷ ಸಂಬಂಧ, ನಂದು 2ನೇ ಜನರೇಷನ್ ಸಂಬಂಧ. ನನ್ನ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದವರು ಮಾನ್ಯ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ನನ್ನ ತಂದೆಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಂಥ ಸಂದರ್ಭದಲ್ಲಿ KH ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ಪ್ರಯತ್ನದಲ್ಲಿದ್ದ ಅವರು ಎಸ್ ಎಂ ಕೃಷ್ಣನ್ನೇ ನಾನು ಮುಖ್ಯಮಂತ್ರಿ ಆಗಿ ಸಾಯಬೇಕು ಅಂಥೇಳಿ ಆ ಒಂದು ಛಲದಿಂದ ರಾಜಕೀಯದೊಳಗೆ ಕೆಲಸ ಮಾಡಿದವರು. ಆ ಸಂಬಂಧ ಮುಂದುವರಿಸಿಕೊಂಡು ಎಸ್ ಎಂ ಕೃಷ್ಣರವರು, ನಾನು ಇನ್ನೂ ಆವಾಗ MLC 2 ಟರ್ಮ್ ಮಾಡಿದ್ದೆ, ನನ್ನನ್ನು ಕರೆದು ಮಾತನಾಡಿ ಆವಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ್ದು. ನಾನು ನನ್ನ ಸಹೋದರ DR ಪಾಟೀಲ್ರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ರಾಜಕಾರಣದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಸಂಘಟನೆ ಮಾಡೋದಕ್ಕೆ, ನಿರ್ಣಯ ತಗೊಳ್ಳೋದಕ್ಕೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಅವಲಂಬಿತರಾಗಿದ್ದರು. ಅದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಹಾಗೂ ಸ್ಥಾನಮಾನಗಳನ್ನು ಗೆದ್ದು ಅವರ ಮಡಿಲಿಗೆ ಹಾಕಿದಂಥ ಆ ಒಂದು ಸಂಪೂರ್ಣ ಸಂತೃಪ್ತಿ ನಮ್ಮದಾಗಿದೆ. ಎಸ್ ಎಂ ಕೃಷ್ಣರವರು ಮೆಜಾರಿಟಿ ಬಂತವ್ರದ್ದು, ಭಾಳ ದೊಡ್ಡ ಮೆಜಾರಿಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ನನ್ನ ಮನೆಯಿಂದ ಸುಮಾರು 48ಕ್ಕೂ ಹೆಚ್ಚು ಶಾಸಕರು ನಾವು ವೀಕ್ಷಕರಿಗೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮೆರವಣಿಗೆಯಲ್ಲಿ ನಾವು ನಮ್ಮ ಮನೆಯಿಂದ ಹೊರಟು ಕುಮಾರ್ ಕೃಪಕ್ಕೆ ಬಂದು ತಲುಪಿದ್ವಿ. ಆ ತಲುಪಿದ ಸಂದರ್ಭದಲ್ಲಿ ಪತ್ರಿಕಾಕರ್ತರು ವ್ಯಕ್ತ ಮಾಡಿರ್ತಕ್ಕಂಥ ಆ ಒಂದು ಆಶ್ಚರ್ಯ, ನಮ್ಮ ನಾಯಕರುಗಳು ಏನು ಮೆಚ್ಚುಗೆ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥ ಆ ಗಳಿಗೆಗಳನ್ನು, ಘಟನೆಗಳನ್ನು ರಾಜ್ಯದಲ್ಲಿ ನೀರಾವರಿಗೆ ವಿಶೇಷ ಚಾಲನೆ ನೀಡಿದ್ದಾರೆ. ನನ್ನದು ಅವರದ್ದು 2ನೆಯ ಜನರೇಷನ್ ಸಂಬಂಧ. ನನ್ನ ತಂದೆ ಕೊನೆಗೂ ನಿಕಟ ಸಂಬಂಧ ಹೊಂದಿದ್ರು. HK ಪಾಟೀಲ್ CM ಮಾಡುವ ಮಾತನ್ನ ಆಡಿದ್ರು. ನನ್ನ ಸಹೋದರನನ್ನ ಸ್ವಂತ ಮಕ್ಕಳಂತೆ ಕಂಡ್ರು. ರಾಜ್ಯದ ಕಾಂಗ್ರೆಸ್ ಪಕ್ಷ ಬೆಳೆಸೋಕೆ ಸೂಚನೆ ನಮಗೆ ನೀಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಜನಾದೇಶ 1999ರಲ್ಲಿ ಬಂದಾಗ ನಾವು ಹೆಚ್ಚಿನ ಶಾಸಕರು ಮೆರವಣಿಗೆ ಮಾಡಿ ಕೃಷ್ಣ ಅವರು CM ಆಗಬೇಕು ಅಂತ ಒತ್ತಾಯ ಮಾಡಿದ್ವು ಅಂದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.
7 ಕೋಟಿ ಕನ್ನಡಿಗರ ಪ್ರೀತಿಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಾತ್ರರಾಗಿದ್ರು. ಅವರ ಅಗಲಿಕೆ ರಾಷ್ಟ್ರದ ಜನರಿಗೆ ತುಂಬಲಾರದ ನಷ್ಟ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಂತಾಪವನ್ನು ಸೂಚಿಸಿದರು. 7 ಕೋಟಿ ಕನ್ನಡಿಗರ ಪ್ರೀತಿಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಾತ್ರರಾಗಿದ್ರು. ಅವರ ಅಗಲಿಕೆ ರಾಷ್ಟ್ರದ ಜನರಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಂತಾಪವನ್ನು ಸೂಚಿಸಿದರು. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಎಸ್ಎಂ ಕೃಷ್ಣ ಅವರು ತಾಳ್ಮೆ, ಸಂಯಮದಿಂದ ರಾಜ್ಯದ ಏಳಿಗೆಗೆ ಕೊಡುಗೆಯನ್ನ ನೀಡಿದ್ದಾರೆ. ಅತ್ಯಂತ ದೂರದೃಷ್ಟಿಯ ನಾಯಕರಾಗಿದ್ರು. ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿ ಛಾಪು ಮೂಡಿಸಿದ ಅವರು ಹಲವಾರು ಹುದ್ದೆಗಳಿಗೆ ನ್ಯಾಯ ಒದಗಿಸಿದ್ರು ಎಂದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಇಡೀ 7 ಕೋಟಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣರವರು ನಮ್ಮನ್ನು ಅಗಲಿ ಹೋಗಿದ್ದು ನನಗೆ ವೈಯಕ್ತಿಕವಾಗಿಯೂ ಬಹಳ ಮತ್ತು ಈ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟ ಆಗಿದೆ. ಮಾನ್ಯ ಎಸ್ ಎಂ ಕೃಷ್ಣರವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಅವರ ತಾಳ್ಮೆ, ಅವರ ಸಂಯಮ, ಅವರ ಸಜ್ಜನಿಕೆ ಮತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ. ಇವತ್ತು ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅನ್ನುವಂಥ ಒಂದು ಖ್ಯಾತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮಾನ್ಯ ಎಸ್ ಎಂ ಕೃಷ್ಣರವರು. ಇವತ್ತು ವಿಕಾಸಸೌಧ ನಿರ್ಮಾಣಕ್ಕೆ ಅವರೇ ಕಾರಣಕರ್ತರು. ಅತ್ಯಂತ ದೂರದರ್ಶಿತ್ವದ ನಾಯಕ ಉಳ್ಳವರಾಗಿದ್ದರು. ಅವರು ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ, ವಿಧಾನಸಭೆ ಅಧ್ಯಕ್ಷರಾಗಿ, ರಾಜ್ಯಪಾಲರಾಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಯಾವುದೇ ಹುದ್ದೆ ಕೊಟ್ಟಿದ್ರೂ ಅವರು ಅತ್ಯಂತ ಸಮರ್ಥವಾಗಿ ಆ ಹುದ್ದೆಯನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ. ನಿನ್ನೆ ನಾನು ಅನುಭವ ಮಂಟಪ ಬಗ್ಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿದ್ದೆ. ಎಸ್ ಎಂ ಕೃಷ್ಣರವರ ಕಾರ್ಯಕಾಲದಲ್ಲಿ 2002ರಲ್ಲಿ ಬಸ್ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ಅಂತ ಹೇಳಿ ನಿನ್ನೆನೇ ಸ್ಮರಿಸಿ ಇವತ್ತು ಅವರು ಕಣ್ಮರೆ ಆಗಿದ್ದು ಬಹಳ ಅತ್ಯಂತ ನೋವಾಗ್ತಾ ಇದೆ. ಅವರ ಅನೇಕ ಕನಸುಗಳು, ಅವರು ಇನ್ನೂ ಕರ್ನಾಟಕದ ಬಗ್ಗೆ, ರಾಷ್ಟ್ರದ ಬಗ್ಗೆ ಬಹಳಷ್ಟು ದೊಡ್ಡ ಒಂದು ದೂರದರ್ಶಿತ್ವ ಇಟ್ಕೊಂಡು ಕನಸುಗಳನ್ನು ಇಟ್ಕೊಂಡಂಥವರಾಗಿದ್ದರು. ಅದನ್ನು ಪೂರ್ತಿ ಮಾಡಲಿಕ್ಕೆ ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಗಲುವಿಕೆ ತಡೆಕೊಳ್ಳಿಕ್ಕೆ ಅವರೆಲ್ಲ ಪರಿವಾರದವರಿಗೂ, ಅವರೆಲ್ಲ ಬೆಂಬಲಿಗರಿಗೂ, ಅಭಿಮಾನಿಗಳಿಗೂ ಆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಎಸ್ಎಂ ಕೃಷ್ಣ ಅವರು ನಮಗೆಲ್ಲ ಆದರ್ಶಪ್ರಾಯವಾಗಿದ್ದಾರೆ. ನಿನ್ನೆನೇ ನಾನು ಅವರನ್ನ ನೆನಪಿಸಿಕೊಂಡಿದ್ದೆ. ಆದರೆ ಇಂದು ಅವರು ಇಲ್ಲ ಅನ್ನೋದು ನನಗೆ ವೈಯಕ್ತಿಕವಾಗಿ ದುಃಖವಾಗಿದೆ. ಎಸ್ಎಂ ಕೃಷ್ಣ ನಿಧನಕ್ಕೆ ಅವರ ಕುಟುಂಬಕ್ಕೆ ಹಾಗೂ ಅಭಿಮಾನಿಗಳಿಗೆ ದುಃಖ ತಡೆಯುವ ಶಕ್ತಿ ಆ ಭಗವಂತ ನೀಡಲಿ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಎಸ್ಎಂ ಕೃಷ್ಣ ಸಾಹೇಬರ ನಿಧನದಿಂದ ಇಡೀ ರಾಜ್ಯಕ್ಕೆ ನಷ್ಟವಾಗಿದೆ. ದೇಶದ ರಾಜಕಾರಣದ ಎಲ್ಲ ಹುದ್ದೆ ನಿಭಾಯಿಸ್ತಾ ಇದ್ದವರು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಎಸ್ಎಂ ಕೃಷ್ಣ ಸಾಹೇಬರ ನಿಧನದಿಂದ ಇಡೀ ರಾಜ್ಯಕ್ಕೆ ನಷ್ಟವಾಗಿದೆ. ದೇಶದ ರಾಜಕಾರಣದ ಎಲ್ಲ ಹುದ್ದೆ ನಿಭಾಯಿಸಿದವರು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್.ಎಂ. ಕೃಷ್ಣ ಸಾಹೇಬರ ನಿಧನ ಇದೇನು ಈ ರಾಜ್ಯಕ್ಕೆ ಒಂದು ದೊಡ್ಡ ಅಘಾತವಾದಂಥ ನುಕ್ಸಾನ, ಅದರ ಜೊತೆಗೆ ಇಡೀ ದೇಶಕ್ಕೆ ಕೂಡ. ಯಾಕಂದರೆ ಅವರು ಭಾರತ ದೇಶದ ರಾಜಕಾರಣದಲ್ಲಿ ಎಲ್ಲ ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು. ಅಪ್ಪರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ, ಲೋವರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರನ್ನ ನಾನು ಭಾಳ ಹತ್ತಿರದಿಂದ ಕಂಡಿದ್ದೇನೆ, ಹಲವಾರು ಸಲ ನಾನು ಭೇಟಿಯಾಗಿದ್ದೇನೆ. ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಇರ್ತಕ್ಕಂಥದ್ದು, ವೆನ್ಎವರ್ ನಾನು ಯಾವಾಗ ನಾನು ಅವ್ರಿಗೆ ಭೇಟಿಯಾಗಿದ್ದೀನಿ, ಐ ಆಲ್ವೇಸ್ ಫೆಲ್ಟ್ ಒನ್ ಆಫ್ ದ ಮೋಸ್ಟ್ ವಿಷನರಿ ಲೀಡರ್, ಅರಿಸ್ಟೋಕ್ರಾಟಿಕ್ ಲೀಡರ್ ಅಂತ ಕೂಡ ಹೇಳ್ಬೋದು, ಸ್ಟೈಲಿಶ್ ಲೀಡರ್ ಅಂತ ಕೂಡ ಹೇಳ್ಬೋದು. ಆಲ್ವೇಸ್ ಅವರು ಒಂಥರ ವಿಷನರಿ ಲೀಡರ್ ಆಗಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಕರ್ನಾಟಕದ ಗ್ರೋತಿಗೆ ಇವತ್ತು IT ಇಂಡಸ್ಟ್ರಿ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಎಸ್.ಎಂ. ಕೃಷ್ಣ ಅವ್ರನ್ನ ನಾನು ಅನಿಸ್ಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು ಇವತ್ತೇನೋ ನಿಧನ ಹೊಂದಿದ್ದಾರೆ,
ಅವ್ರ ಫ್ಯಾಮಿಲಿಗೆ ಆ ಭಗವಂತ ದೇವರು ಎದುರಿಸ್ತಕ್ಕಂಥ ಆ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಫ್ಯಾಮಿಲಿಗೆ ದಯಪಾಲಿಸಲಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೀನಿ. ನನಗೆ ಅವರು ಗವರ್ನರ್ ಆದಂಥ ಸಂದರ್ಭದಲ್ಲಿ, ಮಹಾರಾಷ್ಟ್ರದ ಗವರ್ನರ್ ಆದಂಥ ಸಂದರ್ಭದಲ್ಲಿ ನಾನು ಹಲವಾರು ಸಲ ಭೇಟಿ ಮಾಡಿದ್ದೀನಿ. ನಾನು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿಂದ ನನಗೆ ಅವರಿಗೆ ಸಂಪರ್ಕದಲ್ಲಿದ್ದೆ. ನನ್ನ ಸಂಬಂಧಗಳು ಅವ್ರ ಜೊತೆಗೆ ಬಹಳ ಆತ್ಮೀಯವಾಗಿದ್ದ ಸಂಬಂಧಗಳು ಇದ್ವು. ಬಹಳ ಹಲವಾರು ಸಲ ನಾನು ಜಾಸ್ತಿ ಮೀಟ್ ಆಗಿಲ್ಲ, ಒಂದು 5-6 ಸಲ ಮೀಟ್ ಆಗಿದ್ರು ಕೂಡ ನನಗೆ ಬಹಳ ಅತ್ಯಂತ ಆತ್ಮೀಯತೆಯಿಂದ, ಗೌರವದಿಂದ ನನಗೆ ಬಹಳಷ್ಟು ಸರಿ ಮಾರ್ಗದರ್ಶನ ನೀಡುತ್ತಾ ಇಡೀ ಜಿಯೋಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ, ಫಾರಿನ್ ಅಫೇರ್ಸ್ ಬಗ್ಗೆ ನನಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ, ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಅನಿಸ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ದೂರದೃಷ್ಟಿಯ ನಾಯಕರಾಗಿದ್ದ ಅವರು ರಾಜ್ಯದ ಐಟಿ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದ ವೇಳೆ ನನಗೆ ಆತ್ಮೀಯರಾಗಿದ್ರು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಎಸ್ಎಂ ಕೃಷ್ಣ ನಿಧನ ತುಂಬಾ ನೋವಿನ ಸಂಗತಿ. ಅವರೊಬ್ಬ ಅಜಾತ ಶತ್ರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದರು. ಎಸ್ಎಂ ಕೃಷ್ಣ ನಿಧನ ತುಂಬಾ ನೋವಿನ ಸಂಗತಿ. ಅವರೊಬ್ಬ ಅಜಾತ ಶತ್ರು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾಜಿ ಸಿಎಂ ಎಸ್ಎಂ ಕೃಷ್ಣ ವಿದೇಶಾಂಗ ಸಚಿವರಾಗಿ ಮಹಾನ್ ನಾಯಕರು. ರಾಜ್ಯದ ಸಿಎಂ ಹಣಕಾಸು ಸಚಿವ, ನೀರಾವರಿ ಯೋಜನೆ ಹಾಗೂ ಉತ್ತರ ಕರ್ನಾಟಕಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು. ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಭಾಳ ನೋವು ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು. ಮಾಜಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ. ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಸಚಿವರಾಗಿ, ನೀರಾವರಿ ಕ್ಷೇತ್ರ ಇರುವುದು, ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು. ಜನಾನುರಾಗಿಯಾಗಿ ಅವರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು. ನಾನು ಕೂಡ ಶಾಸಕ ಆಗೋ ಮುನ್ನ, ರಾಜ್ಯಾಧ್ಯಕ್ಷ ಆಗೋ ಮುನ್ನ, ರಾಜ್ಯಾಧ್ಯಕ್ಷ ಆದಮೇಲೂ ಸಹ ಎಸ್ ಎಂ ಕೃಷ್ಣಾಜಿ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವರೊಂದು ಆಶೀರ್ವಾದನೂ ಕೂಡ ಪಡೆದುಕೊಂಡಿದ್ದೆ. ಅವರ ಮಾರ್ಗದರ್ಶನವನ್ನು ಕೂಡ ಆಗಾಗ ಭೇಟಿ ಮಾಡಿ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ. ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತಾಯಿತ್ತು. ನಮ್ಮಲ್ಲೂ ಕೂಡ ಇನ್ನೂ ಹೆಚ್ಚು ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ನಮ್ಮಲ್ಲೂ ಕೂಡ ಚಿಮ್ಮೋ ರೀತಿಯಲ್ಲಿ ಆ ರೀತಿ ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆಗಳನ್ನು ಕೂಡ ನೀಡ್ತಾಯಿದ್ರು. ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮಿಂದ ಅಗಲಿದ್ದಾರೆ. ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅಗಲಿಕೆ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ನೀಡಲಿ. ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಅನೇಕ ಅಭಿಮಾನಿಗಳು ಇವತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವ್ರಿಗಿದ್ದಾರೆ. ಅವರು ಕೂಡ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾವು ಹೋಗ್ತೀರಾ ಸರ್ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತೀವಿ? ಹೊರಡ್ತೇನೆ, ತಕ್ಷಣ ಹೊರಡ್ತೇನೆ.
ನಾನು ರಾಜ್ಯಾಧ್ಯಕ್ಷ ಆದ ಮೇಲೆ ಅವರ ಆಶೀರ್ವಾದ ಮಾರ್ಗದರ್ಶನ ಪಡೆದುಕೊಂಡಿದ್ದೇನೆ. ಅವರನ್ನ ಭೇಟಿಯಾಗಿ ಅವರ ಮಾತುಗಳನ್ನು ಕೇಳಿ ಅವರ ಮಾರ್ಗದರ್ಶನ ಕೇಳಿದ್ರೆ ರೋಮಾಂಚನವಾಗ್ತಿತ್ತು. ನಮ್ಮಲ್ಲೂ ಇನ್ನೂ ಕೆಲಸ ಮಾಡಬೇಕೆನ್ನುವ ಉತ್ಸಾಹ ಬರ್ತಾ ಇತ್ತು. ಬೆಂತಟ್ಟಿ ಹೇಳ್ತಾ ಇದ್ರು, ಅವರ ಆತ್ಮಕ್ಕೆ ಚಿರ ಶಾಂತಿ ನೀಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗಲಿ. ಎಸ್.ಎಂ. ಕೃಷ್ಣ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವೆ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ರಾಜ್ಯ ಹಾಗೂ ದೇಶ ಕಂಡ ನಾಯಕ. ರಾಜಕೀಯ ಜೀವನದಲ್ಲಿ ಸಾಕಷ್ಟು ಮಾದರಿಯಾಗಿದ್ರು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ರು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ರಾಜ್ಯ ಹಾಗೂ ದೇಶ ಕಂಡ ಮಹಾನ್ ನಾಯಕ. ರಾಜಕೀಯ ಜೀವನದಲ್ಲಿ ಸಾಕಷ್ಟು ಮಾದರಿಯಾಗಿದ್ರು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ರು. ರಾಜ್ಯ ಮತ್ತು ದೇಶದಲ್ಲಿ ಅನೇಕ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಉತ್ತಮವಾದಂಥ ಸಂಸದೀಯ ಪಟುವಾಗಿ ಸಾರ್ವಜನಿಕ ಜೀವನದ ನಡವಳಿಕೆಗಳು ಹೇಗಿರಬೇಕು ಅಂತ ಹೇಳಿ ಅವರ ಎಲ್ರಿಗೂ ಮಾರ್ಗದರ್ಶನವಾಗಿ ತೋರಿಸ್ಕೊಟ್ಟಿದ್ದಾರೆ. ಅವರು ವಿಧಾನಸಭೆ ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ, ಫಾರಿನ್ ಮಿನಿಸ್ಟರ್ ಆಗಿ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ, ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ, ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಒಬ್ಬ ಉತ್ತಮ ಸಾರ್ವಜನಿಕ ನಡವಳಿಕೆಯನ್ನು ಹೊಂದಿದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ. ದೇಶದ ಇಂಥ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಒಬ್ಬ ಅನುಭವಿ ರಾಜಕಾರಣಿಯನ್ನು ಕಳ್ಕೊಂಡು ದೇಶದ ಸಾರ್ವಜನಿಕ ಕ್ಷೇತ್ರಕ್ಕೆ, ರಾಜ್ಯದ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗಿದೆ. ಎಸ್.ಎಂ. ಕೃಷ್ಣ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಅಭಿಮಾನಿಗಳ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ನಾನು ಎಂದಿಗೂ ಸಮುದಾಯದ ಪರ ನಿಲ್ತೇನೆ. ಅಧಿಕಾರಕ್ಕಿಂತ ಸಮಾಜದ ಹಿತಾಸಕ್ತಿ ಮುಖ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ನಾನು ಎಂದಿಗೂ ಸಮುದಾಯದ ಪರ ನಿಲ್ತೇನೆ. ಅಧಿಕಾರಕ್ಕಿಂತ ಸಮಾಜದ ಹಿತಾಸಕ್ತಿ ಮುಖ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸುವರ್ಣಸೌಧದ ಮುಂಭಾಗ ಮಂಗಳವಾರ ನಡೆದ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ವಕೀಲರ
ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಚಿವರು ಸಮಾಜಕ್ಕೆ ನ್ಯಾಯ ಸಿಕ್ಕೇ ಸಿಗತ್ತೆ ಎಂದರು. ಜಗದ್ಗುರುಗಳಾದಂಥ ಸಮಾಜದ ಮಕ್ಕಳಿಗೆ ನ್ಯಾಯವನ್ನ ಕೊಡಿಸಲೇಬೇಕು ಅಂತ ಹೇಳಿ ನೊಗವನ್ನ ಹೆಗಲ ಮೇಲೆ ಇಟ್ಕೊಂಡು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇರುವಂತ ನಮ್ಮ ಸಮಾಜದ ಜಗದ್ಗುರುಗಳಾದಂಥ ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಪಕ್ಷಾತೀತವಾಗಿ ನಾ ಒಂದು ನಿಮಿಷ ನಿಂಗಪ್ಪ ನಾ ನಿಲ್ಲಲ್ಲ ಒಂದು ನಿಮಿಷ. ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಕಳೆದ 4 ವರ್ಷದಿಂದ ಭಾಗವಹಿಸಿದಂತ ಎಲ್ಲ ನನ್ನ ಸಮಾಜದ ಹಿರಿಯ ಮುಖಂಡರುಗಳೇ, ಸಮಾಜದ ಎಲ್ಲ ಬಂಧು ಬಾಂಧವರೇ ಮತ್ತು ಈ ಹೋರಾಟಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರದ ಮಂತ್ರಿಯಾಗಿ ಈ ಹೋರಾಟಕ್ಕೆ ಬಂದಲ್ಲ, ಸಮಾಜದ ಮಗಳಾಗಿ ಹೋರಾಟದಲ್ಲಿ ನಾನು ಬಂದ ತಕ್ಷಣ ನನ್ನ ತಮ್ಮ ನನಗೆ ಹೇಳ್ದ, ಅಕ್ಕ ನಮ್ಮ ಬಾಂಧವರು ಪಾಪ ಬಿಸಿಲಲ್ಲಿ ಕೂತಿದ್ದಾರೆ, ಬಹಳಷ್ಟು ಗೊಂದಲದಲ್ಲಿದ್ದಾರೆ, ನೋಡಕ್ಕ ನಮ್ಮ ಬಾಂಧವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡು ಅಂತ. ತಮ್ಮ ಅಲ್ಲ, ಕಾಳಜಿ ಮಾಡ್ತಾನೆ. ಆದ್ರೆ ಇವತ್ತು ಸಮಾಜ ನಮ್ಮ ಬೆನ್ನಿಗೆ ನಿಂತ್ಕೊಂಡಿದೆ. ಇವತ್ತು ಸಮಾಜ ಇದ್ರೆ ನಾವೆಲ್ಲ ಮುಖಂಡರು ಇರ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಗುರುಗಳಿಗೆ ಎಲ್ಲ ಹೇಳಿದ್ದೀನಿ, ಮುಖಂಡರುಗಳಿಗೂ ಕೂಡ ಎಲ್ಲ ಗೊತ್ತಿರುವಂತ ವಿಚಾರ. ಒಂದೇ ಒಂದು ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಯಾವುದೇ ಇರಲಿ, ಇವತ್ತು ಬಿಜೆಪಿ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, ಪಂಚಮಸಾಲಿಗಳು ಕೂಡ ಬಹಳಷ್ಟು ಜನ ಜೀವನವನ್ನ ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ. ಹಿಂದಿನ ಹೋರಾಟದಲ್ಲೂ ಇದೇ ದಾಟಿಯಿಂದ ಮಾತಾಡಿದೀವಿ, ಇವತ್ತಿನ ಹೋರಾಟದಲ್ಲೂ ಅದೇ ದಾಟಿಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಸಮಾಜಕ್ಕೆ ನ್ಯಾಯ ಸಿಗಬೇಕನ್ನೋದೇ ಸಮಾಜದ ಮಗಳಾಗಿ ನನ್ನ ಒಂದು ಆಶೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಮ್ಮಲ್ಲ ಎರಡಲ್ಲ ಪದೇ ಪದೇ ನಾವು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ, ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಮುಂದೆ ಸಮಾಜ ಏನ್ ಹೇಳುತ್ತೋ ಆ ದಿಕ್ಕಿನಲ್ಲಿ ನಾನು ಸಾಕ್ತೀನಿ ಅನ್ನುವಂತ ಮಾತನ್ನ ಹೇಳಿ ಪಂಚಮಸಾಲಿ ಹೋರಾಟಕ್ಕೆ ಜಯವಾಗ್ಲಿ, ನನ್ನ ಸಮಾಜದ ಬಾಂಧವರಿಗೆ 2A ಮೀಸಲಾತಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ್ಮ ಈ ಒಂದು ಹೋರಾಟಕ್ಕೆ ಖಂಡಿತವಾಗ್ಲೂ ಇವತ್ತಿಲ್ಲ ನಾಳೆ ಜಯ ಸಿಕ್ಕತ್ತೆ ಅನ್ನುವಂತ ಆತ್ಮವಿಶ್ವಾಸದಿಂದ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಸಮಾಜದ ಮಗಳಾಗಿ ಹೇಳುವೆ, ನನ್ನ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಮೀಸಲಾತಿ ವಿಚಾರವಾಗಿ ಪದೇ ಪದೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಸಮಾಜ ಹೇಳುವ ದಿಕ್ಕಲ್ಲೇ ನಾನು ಸಾಗ್ತಾ ಇದ್ದೇನೆ. 2A ಮೀಸಲಾತಿ ಸಿಗಲಿ, ಖಂಡಿತ ಹೋರಾಟಕ್ಕೆ ಜಯ ಸಿಗತ್ತೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಹಾರುಗೇರಿ ಜನತಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಬರುವ ಡಿಸೆಂಬರ್ 21ರಂದು ಜರುಗುವ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಮಾಧ್ಯಮಗೋಷ್ಠಿಯನ್ನು ನಡೆಸಿದ್ರು. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಜನತಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಬರುವ ಡಿಸೆಂಬರ್ 21ರಂದು ಜರುಗುವ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ್ರು. ನಮ್ಮ ತಂದೆ ಹಾಗೂ ಅವರೊಂದಿಗೆ ಹಲವರು ಹಾರುಗೇರಿ ಹಾಗೂ ಸುತ್ತಮುತ್ತಲಿನ ಜನರು ಆರ್ಥಿಕ ಸಮಸ್ಯೆಯನ್ನ ಎದುರಿಸಬಾರದು ಅನ್ನೋ ಹಿತ ದೃಷ್ಟಿಯಿಂದ ಈ ಬ್ಯಾಂಕನ್ನು ಹುಟ್ಟುಹಾಕಿ 10 ಹಲವು ಸೇವೆಗಳನ್ನು ನೀಡುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು. 1980ರ ನಂತರ
BR ಪಾಟೀಲರು ನಡೆಸಿಕೊಂಡು ಬಂದು ನಂತರ 1990ರಿಂದ ಇಲ್ಲಿಯವರೆಗೆ ಜವಾಬ್ದಾರಿಯುತವಾಗಿ ಉಗಾರ್ಕುದ್ನ ಹಾಗೂ ರಾಯಬಾಗ್ ಶಾಖೆ ಪ್ರಾರಂಭಿಸಿ ಸ್ವಂತ ನಿವೇಶನ ಕಟ್ಟಡ ಮಾಡುವ ಮೂಲಕ ಅಥಣಿಯಲ್ಲಿ ಹೊಸ ಶಾಖೆ ಪ್ರಾರಂಭಿಸಿದ್ದೇವೆ. ಅದಕ್ಕೆ ನಿವೇಶನ ಕಟ್ಟಡ ಗುರಿ ಇಟ್ಟುಕೊಂಡು 3,100ಕ್ಕೂ ಅಧಿಕ ಸದಸ್ಯರನ್ನ ಹೊಂದಿ 200 ಕೋಟಿ ಚಲಾವಣೆಯೊಂದಿಗೆ 1.25 ಕೋಟಿ ಲಾಭ ಪಡೆದು ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಆಡಳಿತ ಮಂಡಳಿಯಿಂದ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ನೀಡದೆ 1995ರಲ್ಲಿ ಸಚಿವ ಎಚ್ ಕೆ ಪಾಟೀಲರ ಸಹಾಯದಿಂದ ರಿಸರ್ವ್ ಬ್ಯಾಂಕ್ನ ಅನುಮತಿ ಪಡೆದು ಬ್ಯಾಂಕ್ ನಮ್ಮದಾಗಿದೆ. 8 ವರ್ಷಗಳ ಅವಧಿಗಾಗಿ ಈ ವರ್ಷ ಚುನಾವಣೆ ಜರುಗಿದ್ದು ನವೆಂಬರ್ 30ರಂದು ನಾಮಪತ್ರ ಸಲ್ಲಿಕೆಯಾಗಿ ಡಿಸೆಂಬರ್ 6ರಂದು ಕೊನೆಯ ದಿನಾಂಕ ಮುಗಿದು 7ರಂದು ನಾಮಪತ್ರ ಪರಿಶೀಲನೆ ನಡೆದು 8ರಂದು ಆಡಳಿತ ಮಂಡಳಿ ಎಲ್ಲ 13 ನಿರ್ದೇಶಕರ ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದರು. ಅದರಲ್ಲಿ ಹಿರಿಯ ಸಹೋದರ ವೈದ್ಯಕೀಯ ವ್ಯಾಸಂಗ ಮಾಡ್ತಿದ್ದ. ಎರಡನೇದಾಗಿ ವಿಶ್ವನಾಥ್ ಪಾಟೀಲ್ ವೈದ್ಯಕೀಯ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ರು. ಈ ಎಲ್ಲ ಹಿರಿಯರು ಕೂಡಿ ಈ ಸಂಘದ ನಿರ್ದೇಶಕರು ಕೂಡಿ ನನ್ನನ್ನು 1990ರಲ್ಲಿ ಅಧ್ಯಕ್ಷನಾಗಿ ಅಂತ ಅಲ್ಲ, ನನ್ನನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿಕ್ಕೆ ಏನು ಹಚ್ಚಿದ್ರು ಅವತ್ತಿನ ಹಿಡಿದ ಇವತ್ತಿನ ತನಕ ಸತತ ಸುಮಾರು 34 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಅತಿ ಹತ್ತಿರದಿಂದ ನೋಡ್ಕೊಂಡು ಬಂದು ಇವತ್ತಿನ ದಿವಸ ನಾನು ಅಧಿಕಾರ ಅಥವಾ ಈ ಜವಾಬ್ದಾರಿ ವಹಿಸಿಕೊಂಡ ನಂತರ ತಾರೀಗರಿಯಲ್ಲಿ ಸುಸಜ್ಜಿತವಾದ ನಿವೇಶನ ಕಟ್ಟಡ, ಇದರ ಜೊತೆಗೆ ಉಗಾರ್ ಶಾಖೆ ನಿವೇಶನ ಕಟ್ಟಡ, ಇದರ ಜೊತೆಗೆ ರಾಯಬಾಗ್ ನಿವೇಶನ ಕಟ್ಟಡ, ಇದರ ಜೊತೆಗೆ ಅಥಣಿಯಲ್ಲಿ ಈಗಾಗಲೇ ಶಾಖೆ ಪ್ರಾರಂಭದಲ್ಲಿದ್ದು ಅದನ್ನು ಕೂಡ ಮುಂದಿನ ದಿವಸ ಎಲ್ಲ ನಿರ್ದೇಶಕರು ಕೂಡಿ ವೈಸ್ ಚೇರ್ಮನ್ ಕೂಡಿ ಆಡಳಿತ ಮಂಡಳಿ ಆಗಿ ನಿವೇಶನ ಜೊತೆ ಕಟ್ಟಡ ಪ್ರಾರಂಭಿಸುವ ಯೋಜನೆಗಳು ಮ್ಯಾನೇಜರ್ ಆಗಿ ಸಿಬ್ಬಂದಿಯವರು ಕೂಡ ಹಾಕಿಕೊಳ್ಳಬೇಕನ್ನುವಂಥ ಅವರಿಗೂ ಕೂಡ ಇವತ್ತಿನ ದಿವಸ ಹೇಳ್ತಾ ಇನ್ನೊಂದು ಶಾಖೆಯನ್ನು ಅಂದರೆ ಒಟ್ಟು ಜನತಾ ಬ್ಯಾಂಕಿನಲ್ಲಿ ಈಗಾಗಲೇ 4, ಒಂದು ಹೆಡ್ ಆಫೀಸು ಉಗಾರು ಅಥಣಿ ರಾಯಬಾಗದಲ್ಲಿ ಹೊಂದಿದೆ. ಇನ್ನೊಂದು ಶಾಖೆ ಎಲ್ಲಾದರೂ ತೆಗೆಯೋದು 5 ಶಾಖೆಗಳು ಸ್ವಂತ ಕಟ್ಟಡ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಹಂಬಲ ಆಸೆ ಎಲ್ಲ ನಿರ್ದೇಶಕ ಮಂಡಳಿಗಳು ಕೂಡ ಹಾಕಿಕೊಂಡಿದ್ದೇವೆ. ಇವತ್ತಿನ ದಿವಸ ನಮ್ಮ ಸಂಸ್ಥೆಗೆ ಸುಮಾರು 3,000 ಸದಸ್ಯರಿದ್ದು 3,100 ಚಿಲ್ಲರೆ ಸದಸ್ಯರಿದ್ದು 2,700 ಲಿಂಗಾಯತ ಸಮಾಜದಿಂದ ಸದಸ್ಯರಿದ್ದು 370 ಜೈನ ಸಮಾಜದ ಸದಸ್ಯರಿದ್ದು ಉಳಿದ 270 ಸದಸ್ಯರು ಅಂದರೆ SC, ST, ಮುಸ್ಲಿಂ ಆಮೇಲೆ ಹಾಲು ಮತ ಸಮಾಜಗಳು ಒಟ್ಟು ಸೇರಿ 270 ತನಕ ಸದಸ್ಯರಿದ್ದು ಒಟ್ಟು 3,100 ಚಿಲ್ಲರು ಸದಸ್ಯರನ್ನು ಒಳಗೊಂಡು ದುಡಿಯುವ ಬಂಡವಾಳ 200 ಕೋಟಿಗಳು ಮಿಕ್ಕಿ 1,15,00,000 ನಿವ್ವಳ ಲಾಭ ಹೊಂದಿ ಆಡಿಟ್ ವರ್ಗೀಕರಣದಲ್ಲಿ ಹೊಂದಿ ಸುದೀರ್ಘವಾಗಿ ಇಲ್ಲಿಯವರೆಗೆ ಅಂದರೆ 1977ರಿಂದ 2024ರವರೆಗೆ ಅಂದರೆ ಸುಮಾರು 46 ವರ್ಷಗಳ ಕಾಲ ಯಾವುದೇ ಒಬ್ಬ ನಿರ್ದೇಶಕ ಮಂಡಳಿಯಿಂದ ಇರಲಿ ಅಥವಾ ಜನರಲ್ ಮ್ಯಾನೇಜರಿಂದ ಇರಲಿ ಅಥವಾ ಶಾಖಾ ವ್ಯವಸ್ಥಾಪಕರಿಂದ ಇರಲಿ ಹಿರಿಯ ಸಹಾಯಕರಿಂದಿರಲಿ ಯಾವುದೇ ಒಬ್ಬ ಗ್ರಾಹಕರಿಗೆ, ಠೇವುದಾರರಿಗೆ, ಸದಸ್ಯರಿಗೆ ಯಾವುದೇ ಒಂದು ಮನಸ್ಸಿಗೆ ನೋವಾಗಲ್ಲಂತ ನಡೆದು ಬಂದದ್ದು ಯಾವುದೇ ಒಂದು ಸಂಸ್ಥೆ ಇದ್ದರೆ ಅದು ಜನತಾ ಸಹಕಾರಿ ಬ್ಯಾಂಕ್ ಅಂತ ಇವತ್ತಿನ ಧೈರ್ಯವನ್ನು. ಯಾಕಂದರೆ ಸುದೀರ್ಘವಾಗಿ ಕಳೆದ ಡಿಸೆಂಬರ್ 30ರಿಂದ ನಾಮಪತ್ರ ಸಲ್ಲಿಸಿಕೆ ಪ್ರಾರಂಭವಾಗಿ ದಿನಾಂಕ 6ರಂದು ಕೊನೆಯದಾಗಿ 7ರಂದು ಸ್ಫೂರ್ತಿಯಾಗಿ 8ರಂದು ಇವತ್ತಿನ ದಿವಸ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಯಾವುದಾದರೂ ಸಂಸ್ಥೆ ಇದ್ದರೆ ಅದು ನಮ್ಮ ಸಂಸ್ಥೆ, ಜನರ ಸಂಸ್ಥೆ, ಜನತಾ ಬ್ಯಾಂಕ್ ಸಂಸ್ಥೆಯಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ. ಬರುವ ಡಿಸೆಂಬರ್ 21ರಂದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಜರುಗಲಿದ್ದು 34 ವರ್ಷ ಅಧ್ಯಕ್ಷ ಆಗಿ ಗ್ರಾಹಕರನ್ನ ಏಳಿಗೆ ಜೊತೆಗೆ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸಿದ್ದು ಮುಂದೆ ಕೂಡ ಉತ್ತಮ ಆಡಳಿತ ನೀಡುವ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಜರುಗಲಿದೆ. ಇದಕ್ಕೆ ನಾನು ಕೂಡ ಬೆಂಬಲವಾಗಿ ನಿಲ್ತೇನೆ ಎಂದು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಜೈನ ಧರ್ಮೀಯರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದಿಂದ ಸೂಕ್ತ ಕ್ರಮ ಕೈಗೊಳ್ಳುವ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಜೈನ ಧರ್ಮೀಯರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸದಾ ಬದ್ಧವಾಗಿದೆ. ಸರ್ವ ಧರ್ಮೀಯರನ್ನ ಒಟ್ಟಿಗೆ ಕೊಂಡೊಯ್ಯುವ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು.
ಬೆಳಗಾವಿಯ ಬಸ್ತವಾಡ ಗ್ರಾಮದಲ್ಲಿ ಕರ್ನಾಟಕ ಸಮಸ್ತ ಜೈನ್ ಸಮಾಜದ ವತಿಯಿಂದ ಸೋಮವಾರ ನಡೆದ ಜೈನ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತದ ಸಂವಿಧಾನ ತುಂಬಾ ಶ್ರೇಷ್ಠವಾಗಿತ್ತು. ಇಲ್ಲಿ ಆಚಾರ ವಿಚಾರಗಳಿಗೆ ತುಂಬಾ ಸ್ವಾತಂತ್ರ್ಯವಿದೆ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಜೈನ ಧರ್ಮೀಯರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುವುದು. ಜೈನ ಧರ್ಮದ ಬೇಡಿಕೆಗಳನ್ನು ಈಡೇರಿಸೋಕೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆಯನ್ನ ನೀಡಿದ್ರು. ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಶ್ರೇಷ್ಠ. ಬೇರೆಯ ಈ ಒಂದು ಭೂಮಿಯ ಮೇಲೆ ಹುಟ್ಟಿರುವಂಥ ಯಾವುದೇ ಜೀವರಾಶಿಗೆ ಏನು ಹಿಂಸೆಯನ್ನು ಕೊಡಬಾರ್ದು ಅನ್ನೋದೇ ನಮ್ಮ ಜೈನ ಧರ್ಮದ ಅಹಿಂಸಾ ಪರಮೋ ಧರ್ಮ, ಸರ್ವೋಚ್ಚ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಯಾವತ್ತಿದ್ರೂ ಕೂಡ ನಾನು ಹೇಳ್ತಾ ಇರ್ತೇನೆ, ಸಂಸ್ಕೃತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಜೈನ ಧರ್ಮ ಅಂತ ಬಹಳ ಇದರಿಂದ ಹೇಳ್ತೀನಿ. ತಮ್ಮ ಏನು 8 ಬೇಡಿಕೆಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳ ಎದುರುಗಡೆ ಇಟ್ಟರೆ ಇಡೀ ಸರ್ಕಾರ ನಿಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ, ತಮ್ಮ ಮಾರ್ಗದರ್ಶನವನ್ನು ಪಡೀಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಜಾಸ್ತಿ ಮಾತಾಡೋದು ಬೇಡ. ನಿಮ್ಮ ಧ್ವನಿಯನ್ನು ಅವ್ರು ಕೇಳಿಸ್ಕೊಂಡಿದ್ದಾರೆ, ತಮ್ಮ ವಿನಂತಿಯನ್ನು ಅವ್ರು ಕೇಳಿಸ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮದ ಜನರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದೇ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಉದ್ದೇಶದಿಂದ, ಬಸವಣ್ಣನವರ ತತ್ವದ ಉದ್ದೇಶದಿಂದ ನಾವು ನಡೀತಾ ಇದ್ದೀವಿ. ತಮ್ಮ ಏನು 8 ಬೇಡಿಕೆಗಳಿದ್ದಾವೆ, ಖಂಡಿತವಾಗ್ಲೂ ಅದನ್ನು ಸರ್ಕಾರ ಪೂರ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಮೊನ್ನೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಂದಾಗ ನಾನು ಸಮಾಜದ ಹಿರಿಯರಿಗೆ ಆ ಒಂದು ತತ್ತೀಯ ವಿಚಾರವಾಗಿ ಹೇಳಿದೆ, ಯಾರೂ ಕೂಡ ತಪ್ಪು ಕಲ್ಪನೆಯನ್ನು ಮಾಡಬಾರ್ದು. ಯಾಕಂತಂದರೆ ಈ ದೇಶದಲ್ಲಿ ಸಂವಿಧಾನ ಯಾವುದಿದೆ ಅಂತಂದರೆ, ನೀವು ಏನು ಊಟ ಮಾಡ್ತೀರೋ ಅದಕ್ಕೆ ತಮಗೆ ಸ್ವತಂತ್ರ ಇದೆ, ಏನು ಬಟ್ಟೆ ಹಾಕೋಬೇಕಂತೀರೋ ಅದಕ್ಕೆ ಸಂವಿಧಾನದಲ್ಲಿ ಸ್ವತಂತ್ರ ಇದೆ, ಏನು ಆಚಾರ ವಿಚಾರ ಪ್ರಚಾರ ಏನು ಮಾಡ್ತೀರೋ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರ ಇದೆ. ಸೊ ಖಂಡಿತವಾಗ್ಲೂ ಮೈನಾರಿಟಿ ಯಾವ ಜೈನ ಕಮ್ಯುನಿಟಿಯ ಏಡೆಡ್ ಸ್ಕೂಲ್ಗಳಿದ್ದಾವೆ, ಅವರು ಯಾರಿಗೂ ಕೂಡ ತತ್ತಿಯನ್ನು ನಾವು ಕಂಪಲ್ಸರಿ ಮಾಡಲಿಕ್ಕೂ ಬಿಡೋದಿಲ್ಲ. ಅದು ನಿಮ್ಮವರ ಇಷ್ಟ. ಜೈನರ ಅಹಿಂಸಾ ಪರಮೋ ಧರ್ಮ ಎನ್ನುವುದು ಇತರ ಧರ್ಮದವರಿಗೂ ಮಾದರಿ. ಸಂಸ್ಕೃತಿಯಲ್ಲಿ ಶ್ರೇಷ್ಠ ಸಂಸ್ಕೃತಿ ಜೈನ ಧರ್ಮ ಸಂಸ್ಕೃತಿ. ಜೈನ ಧರ್ಮೀಯರು ಶಾಂತಿ ಪ್ರಿಯರು ಎಂದರು. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಗೋಕಾಕ್ನಲ್ಲಿ ರಾತ್ರಿ ಹೊತ್ತು ರಸ್ತೆ ಮೇಲೆ ಸಂಚರಿಸುವ ವಾಹನ ಸವಾರರಿಗೆ ಅನುಕೂಲ ಆಗಲಿ ಅಂತ ರಸ್ತೆ ಬದಿಯಲ್ಲಿ ಅಳವಡಿಸಿದ್ದ ಸ್ಟ್ರೀಟ್ ಲೈಟ್ ಇವತ್ತು ಕಳ್ಳಕಾರರ ಪಾಲಾಗಿವೆ. ರಾತ್ರಿ ಹೊತ್ತು ರಸ್ತೆ ಮೇಲೆ ಸಂಚರಿಸುವ ವಾಹನ ಸವಾರರಿಗೆ ಅನುಕೂಲ ಆಗಲೆಂದು ರಸ್ತೆ ಬದಿಯಲ್ಲಿ ಅಳವಡಿಸಿದ್ದ ಸ್ಟ್ರೀಟ್ ಲೈಟ್ ಇವತ್ತು ಕಳ್ಳಕಾರರ ಪಾಲಾಗಿದೆ. ಹೌದು, ಲಕ್ಷಾಂತರ ರೂಪಾಯಿ ಖರ್ಚಿನಲ್ಲಿ ಗೋಕಾಕ್ನಿಂದ ಫಾಲ್ಸ್ಗೆ ತೆರಳುವ ಮಧ್ಯ ಮಾರ್ಗದಲ್ಲಿ ವಾಹನ ಸಂಚಾರರಿಗೆ ಲೋಕೋಪಯೋಗಿ ಇಲಾಖೆಯಿಂದ ನೂರಾರು ಲೈಟ್ಗಳನ್ನು ಅಳವಡಿಸಿದ್ರು. ಕೆಲ ದಿನ ಬೆಳಕಿನಲ್ಲಿ ಧೈರ್ಯದಿಂದ ಗೋಕಾಕ್ ಮತ್ತು ಫಾಲ್ಸ್ನ ಜನರು ಸಂಜೆ ಆಗ್ತಾ ಇದ್ದಂತೆ ವಾಕಿಂಗ್ಗೆ ಬರ್ತಾ ಇದ್ರು. ಆದರೆ ಕೆಲವೇ ದಿನ ಒಂದೊಂದಾಗೆ ಕಂಬಗಳ ಮೇಲಿನ ಸ್ಟ್ರೀಟ್ ಲೈಟ್ ಮಾಯ ಆಗ್ತಾನೆ ಹೋದ್ವು. ಇದರಿಂದ ಕೆಲ ಬುದ್ಧಿಜೀವಿಗಳು ಹಲವಾರು ಬಾರಿ ಸ್ಥಳೀಯ ನಗರ ಪೊಲೀಸರಿಗೆ ತಿಳಿಸಿದ್ರೂ ಸಹ ಯಾವುದೇ ಪ್ರಯೋಜನ ಆಗಲಿಲ್ಲ. ಬೆಳಕಿನಲ್ಲಿ ಸಂಚರಿಸ್ತಾ ಇದ್ದಂತಹ ವಾಹನ ಸವಾರರು ಸಾರ್ವಜನಿಕರು ಕಂಬದ ಮೇಲಿನ ಲೈಟ್ಗಳನ್ನ ಬಿಟ್ಟಿಲ್ಲ, ಇನ್ನು ರಾತ್ರಿಯಲ್ಲಿ ಸಂಚರಿಸುವಾಗ ನಮ್ಮನ್ನ ಬಿಡ್ತಾರಾ ಅನ್ನೋ ಭಯದಲ್ಲಿ ಮತ್ತೆ ಈ ರಸ್ತೆಯಲ್ಲಿ ಸಂಚರಿಸೋಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಏನಾದರೂ ಸಹ ಸ್ಥಳೀಯರು ಪೊಲೀಸರ ಜೊತೆಗೂಡಿ ಕಳ್ಳರನ್ನ ಹಿಡಿಯುವ ಸಾಥ್ ನೀಡಿದ್ರೆ ಬೀದಿ ಬದಿಯ ರಸ್ತೆ ಮೇಲಿನ ಲೈಟ್ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಬಹುದು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್. ಚಿಕ್ಕೋಡಿ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸ್ ಸುಖಾಸುಮ್ಮನೆ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಸದಸ್ಯ ಹಾಗೂ ದಲಿತ ಮುಖಂಡ ಆರೋಪಿಸಿದ್ದಾರೆ. ಚಿಕ್ಕೋಡಿ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸನಾಗಿರುವ YM ಪಾಟೀಲ್ ಸುಖಾಸುಮ್ಮನೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಸದಸ್ಯ ಹಾಗೂ ದಲಿತ ಮುಖಂಡರಾಗಿರುವಂತಹ ಮಾರುತಿ ಕಾಂಬಳೆಯವರು ಆರೋಪಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾನು ಕೋರ್ಟ್ ಕೆಲಸಕ್ಕಾಗಿ ಅತಿ ಅವಸರದಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬಸವ ವೃತ್ತದ ಬಳಿ ಟ್ರಾಫಿಕ್ ಪೊಲೀಸ್ YM ಪಾಟೀಲ್ ನನ್ನ ವಾಹನವನ್ನು ತಡೆದು ಲೈಸೆನ್ಸ್ ಎಲ್ಲಿ ಎಂದು ಕೇಳಿದ್ರು. ಲೈಸೆನ್ಸ್ ಇದೆ ಎಂದು ಹೇಳಿದೆ. ಆದರೂ ಕೂಡ 1,000 ರೂಪಾಯಿ ಫೈನ್ ಕಟ್ಟುವಂತೆ ಹೇಳಿ, ಅದಲ್ಲದೆ ಅವಾಚ್ಯ ಶಬ್ದಗಳಿಂದ ನನ್ನ ನಿಂದಿಸಿ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಎಂದರು. ಮಾರುತಿ ಪರಶುರಾಮ್ ಕಾಂಬ್ಳೆ ರೀ, ಜೋಡ್ಕೋದೆ
ನಾನು ಜೋಡ್ಕೋದಿಂದ ಬರ್ತಿದ್ದೀನಿ ರೀ ಒಂದು ಜರ ತಾರೀಕೆತ್ತು ಹೋಗಾವಿದ್ದನು ಅನ್ಕಾಡಕ್ಕೆ ಎಮ್ ಪಾಟೀಲ್ ಹತ್ರ ಪೊಲೀಸರಿ ಸರ್ಕಲ್ದಾಗ ಕೈ ಮಾಡ್ರು ನಂದು ಲೈಸೆನ್ಸ್ ಅದ ಎಲ್ಲ ಕೇರು ಲೈಸೆನ್ಸ್ ನಂದು ಎಲ್ಲ ಐತಿ ನಾ ಯಾಕೆ ಒಂದು 1000 ರೂಪಾಯಿ ಫೈನ್ ಕೊಡ್ಲಿಪ್ಪ ಅಂತ ಹೇಳಿದ್ರಿ ಎದಲ್ಲ ಅಂತ ಬೋಸಡಿ ಮಗನತ್ತ ಬೇದ ಒಂದು ಕಪಾದಿಗೆ ಕೆಂದು ಹೊಡೆದು ನಾ DSS ಲೀಡರ್ ಇದೇನಂದ್ರೂ ಸರ ಈ ನಮ್ಮನೆ ಹರಾಜ್ಮೆಂಟ ಪೊಲೀಸರು ಅಂದ್ರೆ ನಾವು ಒಂದು ರೌಡಿ ಜಮಾ ಮಾಡಿದಂಗೆ ಮಾಡ್ತಾರೆ ಒಂದು 11ನೇ ಪೊಲೀಸ್ ಸ್ಟೇಷನ್ ತಿರುಗಾಡಿದಾನ ಅಂತ ಹೇಳಿದೆ ಸರ್ 11ನೇ ಪೊಲೀಸ್ ಸ್ಟೇಷನ್ ತಿರುಗಾಡಿದಾನು ನೀ ಏನು ಮಾಡಿರೋ ಒಂದು ಕೇಸ್ ಮಾಡೋದಿಲ್ಲ ಅಂತ ಈ ನಮ್ಮನೆ ಕ್ವಶನ್ದಾಗ ಮಾತಾಡಿ ಬೋಸಡಿ ಮಗನ ಅಂತ ವಯಸ್ಸು ಶಬ್ದ ಜಾತಿ ನಿಂದನೆ ಮಾತಾಡಿ ಬೇದಂಗೆ ಮಾಡಿದ್ರವ ಅವ್ನ ಮ್ಯಾಗ CPI ಸಾಹೇಬ್ರಿಗೂ ನಾ ಹೋಗಿ ಹೇಳಿದ್ರಿ ನಾ ಹೋಗಿ ನಾನು ಕರೆಸಿ ತಾಕೀತು ಮಾಡ್ತೇನಪ್ಪ ನಮ್ಮ ಮುಂದೆ ಒಂದು ತಾಕೀತು ಮಾಡಿದಂಗೆ ಮಾಡಿದ್ರು ಅವ್ಗೆ ನಾವು ಅವ್ಗೆ ಫಿನಿಶ್ ಮಾಡೋದಿಲ್ಲ ಬರೀ ಏನು ಕರ್ಮ ಕೈಗೋದಿಲ್ಲ ಇದರಿಂದ ಮುಗಿಸ್ತೋ ಅಂದ್ರೂ ನಾನು ಕೆಳಾನೆಲ್ಲ ಬರೀರಿ ಅಂತ ನಾವು ಚುಕ್ಕೋಡಿಯಲ್ಲಿ ಬರೋನ್ರೋ ಏನು ಬ್ಯಾಡ್ರಿ ಇವ್ರು ಪೊಲೀಸರಿಗೆ ಅಂಜಿ ಈ ನಮ್ಮನೆ ದರ್ಜನೆ ಮಾಡ್ಕೊತ ಹೊಂಟ್ರೆ ಹೆಂಗೆ ರೀ ಒಬ್ಬ DSS ಲೀಡರ್ ಇದಾನು ನೋಡ್ರಿ ಒಂದು ಕೋರ್ಟ್ ತಾರೀಕು ಟೈಮಾಗ ಐತಿ 1 ತಾಸು 1.5 ತಾಸು ನಿಲ್ಸಿರ್ರಿ ಅವ್ರು ಹೋಗಿ ಮ್ಯಾಗಿನ ಅಧಿಕಾರಿಗಳಿಗೆ ಹೇಳೇನ್ರಿ ಯಾರು ಸುತ್ತ ಕರ್ಮ ತೊಗೋಬಾರ್ರಿ ಇದಕ್ಕೆ ಹೆಂಗೆ ಮಾಡೋದ್ರಿ ಹೇಳ್ರಿ ಒಂದು 1000 ರೂಪಾಯಿ ಕೇಳ್ತಾರೆ ಆ ಟೈಮ್ದಾಗ ನಾವು 1000 ರೂಪಾಯಿ ಎಲ್ಲಿದೆ ಕೊಡೋಣ್ರಿ ನಂದೆಲ್ಲ ಇದಾವೆ ಡಾಕ್ಯುಮೆಂಟ್ಸ್ ಇದಾವೆ ಅಂದ್ರೆ ಕೂಡ ಇಲ್ಲ ಕೇಸ್ ಮಾಡ್ಯವನು ಕೇಸ್ ಅವ್ನ ಮ್ಯಾಗ ಇಲ್ಲ ನಾನು ಒಂದು ಕೇಸ್ ಮಾಡ್ತೇನೆ ನೀನು ಮಾಡಿ ನೀ ಒಂದು ಮಾಡು ನಾವು ಒಂದು ಮಾಡ್ತೇವೆ ಬೆಲೆ ಜಾಮೀನು ಆಗಂಗಿಲ್ಲ ಅಂತ ಈ ನಮ್ಮನೆ ದೌರ್ಜನ್ಯ ಮಾಡ್ತಾರೆ ಇದಕ್ಕೆ ಮುಂದಿನ ಹೆಂಗೆ ನೋಡಿ ಸರ್ ಹಲ್ಲೆ ಮಾಡ್ರಿ ನಾ ಕಪಾದಿಗೆ ಬಡಿತ್ನಾಗ ಒಂದು ತಪ್ಸ್ಕೊಂಡೇನು ಸರ್ ನಾ ತಪ್ಸ್ಕೊಂಡೇನು ರೀ 27ನೇ ತಾರೀಕು ರೀ ಹಿಂದಿನ ತಿಂಗಳು 27ನೇ ತಾರೀಕು ಮತ್ತು ಎಲ್ಲ ಲೀಡರ್ಸ್ ಅವ್ನು ಏನು ಸರ್ ಏನು ಕರ್ಮ ಐತಿ ಕರ್ಮ ತೊಗೋಬೇಕ್ರಿ ಅವ್ನ ಮ್ಯಾಗ ಕರ್ಮ ತೊಗೊಲ್ದ್ರಿಗೆ ನಾವು ಈಗ ಮುಂದಿನ ದಿನಮಾನದಾಗ DSS ಮಂದಿನ ಕೂಡಿಸಿ ನಾವು ಅವ್ನ ವಿರುದ್ಧ ಹೋರಾಟ ಸರ್ಕಲ್ದಲ್ಲೇ ಪ್ರತಿಭಟನೆ ಮಾಡ್ತೇನಂತ ಹಮ್ಮಿಕೊಂಡವ್ರಿ ಅವನ ಹೆಸರು YM ಪಾಟೀಲ್ ರೀ ಚುಕ್ಕೋಡಿ ಪೊಲೀಸ್ ಸ್ಟೇಷನ್ದಾಗ ಟ್ರಾಫಿಕ್ ಸ್ಟೇಷನ್ದಾಗ ಕೆಲಸ ಮಾಡ್ತಾರೆ ಮತ್ತು ಸರ್ ಏನು ಮಾಡ್ತಾರೆ ರೀ ಅವ್ರ ಟ್ರಾಫಿಕ್ದವ್ರ ಬದಲು ನಾವು ಯಾವ ಮೀಟಿಂಗ್ದಾಗ ಆದ್ರೂ DSS ಮೀಟಿಂಗ್ದಾಗ ಅದನ್ನು ಹೋರಾಟ ಮಾಡತ್ತೇವ್ರಿ ಅವ್ರು ಈಗ 10 ಮಂದಿನ ಹಿಡಿಯೋದ 5 ಮಂದಿ ಕಡೆ ರೊಕ್ಕ ತೊಗೋದ 5 ಮಂದಿ ಕಡೆ ಕೇಸ್ ಹಾಕೋದ ಇದನ್ನು ಭಾಳ ದರ್ಜನೆ ಮಾಡಿದಾರೆ ಮತ್ತು ನಾವು ಭಾಳ ದಿನದಿಂದ ಹೇಳ್ಕೊತ ಬಂದೆವು ಆಯ್ತು ಅಂತಾರು ಮ್ಯಾಗಿನ ಅಧಿಕಾರಿಗಳು ಬರೀ ಅವ್ರ ಮ್ಯಾಗ ಏನು ಇದು ಮಾಡ್ಬಾರು ಅಂದ್ರೆ ಪೊಲೀಸ್ ಅಂದ್ರೆ ಅವ್ರವ್ರು ಬಿಟ್ಟು ಕೊಡ್ಬಾರ್ರಿ ಅವ್ರು ಇನ್ನು ಬಿಟ್ಟು ಕೊಡಿದ್ರೆ ನಮ್ಮಂಥ ಜನ ಬಂದ ನಾನು ಒಬ್ಬ ಲೀಡರ್ ರೀ ನಾನು ಈ ಭಾಗದಾಗ ಲೀಡರ್ ಅಂದ್ರೆ ನನಗೆ ಆಸೆ ಮಾಡಿರ ಅವರು ಇನ್ನು ಬಡವ್ರಿಗೆ ಹೆಂಗೆ ಮಾಡ್ತಾರೆ ಹೇಳಲ್ಲ ಸರ್ ಈ ಕುರಿತು ನಾನು CPI ವಿಶ್ವನಾಥ್ ಚೌಗ್ಲಾ ಅವರಿಗೆ ಮನವಿ ಮಾಡಿದ್ರು ಅವರು ಕೂಡ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಒಬ್ಬ ದಲಿತ ಮುಖಂಡನ ಮೇಲೆ ಹಲ್ಲೆಗೆ ಯತ್ನಿಸಿದ ಟ್ರಾಫಿಕ್ ಪೊಲೀಸ್ ವಿರುದ್ಧ ಮೇಲಾಧಿಕಾರಿಗಳು ಇನ್ನೂವರೆಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಕ್ರಮ ಕೈಗೊಂಡಿಲ್ಲ ಅಂದರೆ ದಲಿತ ಸಂಘಟನೆಗಳಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುವುದು ಅಂತ ತಿಳಿಸಿದ್ರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಮುತ್ನಾಳದಲ್ಲಿನ ದುರ್ದಂಡೇಶ್ವರ ಮಠದ ಗುರುಭವನದ ಕಟ್ಟಡದ ಕಾಮಗಾರಿಗೆ ನಿಜಲಿಂಗೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದ್ರು. ತ್ರಿವಿಧ ದಾಸೋಹ ನೀಡ್ತಾ ಇರುವ ಪ್ರಸಿದ್ಧ ನಿರ್ಸೋಷಿಯ ಶ್ರೀ ದುರ್ದಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಮಹಾರಾಷ್ಟ್ರದ ಮುತ್ನಾಳ್ ಗ್ರಾಮದಲ್ಲಿನ ಶಾಖಾ ಮಠದ ನೂತನ ಗುರುಭವನ ಕಟ್ಟಡದ ಮೇಲ್ಛಾವಣಿಯ ಕಾಂಕ್ರೀಟ್ ಹಾಕುವ ಕಾರ್ಯಕ್ರಮವು ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಮುತ್ನಾಳ್ ಗ್ರಾಮದ ದುರ್ದುಂಡೇಶ್ವರ ಮಠದಲ್ಲಿ ಮಹಿಳೆಯರು ಬುತ್ತಿ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸೇರಿದಂತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಗ್ರಾಮದಲ್ಲಿ ಶ್ರೀ ಮಠದ ಸರ್ವ ಭಕ್ತರು ಭಾಗಿಯಾಗಿದ್ದರು. ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರು ಮಾತನಾಡಿ, ಮುತ್ನಾಳ್ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಭಕ್ತರಿಗೆ ಅನುಕೂಲ ಕಲ್ಪಿಸಿಕೊಡುವ ಹಾಗೂ ಯುವ ಪೀಳಿಗೆಯ ಸಂಸ್ಕಾರ, ಶಿಕ್ಷಣ ಹಾಗೂ ಕೃಷಿಗೆ ಒತ್ತು ಕೊಡುವ ದೃಷ್ಟಿಯಿಂದ ಗುರುಭವನ ನಿರ್ಮಿಸ್ತಾ ಇದ್ದೇವೆ ಎಂದರು. ಇವತ್ತಿನ ದಿನ ನಮ್ಮ ಮುತ್ನಾಳ್ ಶ್ರೀ ದುರ್ದಂಡೇಶ್ವರ ಮಠದಲ್ಲಿ ಗುರುಭವನದ ಸ್ಲ್ಯಾಬ್ ಹಾಕುವಂಥ ಕಾರ್ಯಕ್ರಮ ಇವತ್ತಿಲ್ಲಿ ಮಠದಲ್ಲಿ ನಡೀತಾ ಇದೆ. ನಮ್ಮ ಮುತ್ನಾಳದ ಎಲ್ಲ ಸದ್ಭಕ್ತರು, ತಾಯಂದಿರು ಇವತ್ತು ವಿಶೇಷವಾಗಿ ಬುತ್ತಿಯನ್ನು ತೊಗೊಂಡು ಬಂದಿದ್ದಾರೆ. ಇದು ಮುಖ್ಯವಾಗಿ ಮುತ್ನಾಳ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಸಂಸ್ಕಾರ ಕೊಡೋದಿರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ಎಲ್ಲ ಮತ್ತು ಸಾವಯವ ಕೃಷಿ, ಈ 4 ವಿಭಾಗಗಳನ್ನು ಮುತ್ನಾಳದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಗುರುಭವನ ನಾವು ಕಟ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ, ಮುಂದಿನ 4-5 ವರ್ಷಗಳಲ್ಲಿ ಈ ಎಲ್ಲ ವಿಷಯಗಳು ಇಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತಂದರೆ
ಒಂದು ಸುಸಜ್ಜಿತವಾದಂಥ ಒಂದು ಕಾರ್ಯಾಲಯ ಕಚೇರಿ ಮತ್ತು ಬಂದಂಥ ಭಕ್ತರು ಕೂತ್ಕೊಳ್ಳಿಕ್ಕೆ ಜಾಗ, ಬಂದಂಥ ಭಕ್ತರಿಗೆ ಪ್ರಸಾದ ಮಾಡಲಿಕ್ಕೆ ವ್ಯವಸ್ಥೆ ಮತ್ತು ಬಂದಂಥ ಯಾರಾದರೂ ಅತಿಥಿಗಳು ಸ್ವಾಮಿಗಳಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು. ಮತ್ತು ವಾರದಲ್ಲಿ ಒಂದು ದಿವಸ ಸ್ವಾಮೀಜಿಗಳು ಬಂದು ಇಲ್ಲಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಕಟ್ತಾಯಿದ್ದೀವಿ. ಮುಖ್ಯವಾಗಿ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಮುತ್ನಾಳ ಗ್ರಾಮಸ್ಥರು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಸಹಕಾರ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಮಾತನಾಡಲು ಮುಗಿಸ್ತಾರೆ. ಎಲ್ಲರಿಗೂ ಶುಭವಾಗಲಿ. ಇನ್ನು ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಹಾಜರಿದ್ದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೆಎಸ್ಆರ್ಟಿಸಿ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಕಳೆದ ವಾರ 2 ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಹೋರಾಟ ಕೈಗೊಂಡು ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಆಗುವ ಹಲವಾರು ತೊಂದರೆಗಳ ಕುರಿತು ಸರಿಪಡಿಸುವಂತೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೆಎಸ್ಆರ್ಟಿಸಿ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಕಳೆದ ವಾರ 2 ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಹೋರಾಟ ಕೈಗೊಂಡು ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಆಗುವ ಹಲವಾರು ತೊಂದರೆಗಳ ಕುರಿತು ಸರಿಪಡಿಸುವಂತೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಆದರೆ ವ್ಯವಸ್ಥೆ ಬದಲಾಗದೆ ಯಥಾಸ್ಥಿತಿ ಮುಂದುವರೆದಿದೆ. ಅದರಂತೆ ಇಂದು ಖಾನಾಪುರದಿಂದ ಕಾಡಂಚಿನಲ್ಲಿ ಬರುವ ಹಲವಾರು ಹಳ್ಳಿಗಳ ಮಾರ್ಗವಾಗಿ ಗೋದಗೇರಿ ಗ್ರಾಮಕ್ಕೆ ಹೋಗುವ ಲೋಕಲ್ ಬಸ್ಸಿನ ತಳದಲ್ಲಿರುವ ಫ್ಲೈಟ್ ಕತ್ತರಿಸಿ ಅದರ ಮೇಲೆ ನಿಂತುಕೊಂಡಿದ್ದ ಒಬ್ಬ ಮಹಿಳೆ ಮೇಲೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಚಾಲಕನ ಜಾಗರೂಕತೆಯಿಂದ ಪ್ರಾಣಹಾನಿ ಸಂಭವಿಸಿಲ್ಲ. ಗಾಯಾಳನ್ನ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕನ್ನಡ ಪರ ಸಂಘಟನೆಗಳು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಾಗ ಇವರು ಸಮಸ್ಯೆಗಳನ್ನ ಬಗೆಹರಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಕಾರಣ ಸಾರಿಗೆ ಸಚಿವರು ಆದಷ್ಟು ಬೇಗ ತಾಲೂಕಿನ ಸಾರಿಗೆ ವ್ಯವಸ್ಥೆ ಸುಧಾರಿಸದಿದ್ರೆ ಉಗ್ರವಾದ ಹೋರಾಟ ಕೈಗೊಳ್ಳುವುದಾಗಿ ನಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ನೀಡಿದ್ರು. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಮಂಗಳವಾರ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಿಧನ. ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ಗಣ್ಯರ ಸಂತಾಪ. ಬೆಳಗಾವಿಯ ಕುರಿತು ಮಹಾಜನ್ ಆಯೋಗದ ವರದಿಯೇ ಅಂತಿಮವಾಗಿದ್ದು ಪದೇ ಪದೇ ಜಿಲ್ಲೆಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವುದು ಅವರ ಮೂರ್ಖತನ. ಸುದ್ದಿಗಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಪಂಚಮಸಾಲಿ ಸಮಾಜದ ವತಿಯಿಂದ 2A ಮೀಸಲಾತಿಗೆ ಹೋರಾಟಗಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ಹೋರಾಟಗಾರನ ತಲೆ ಒಡೆದು ರಕ್ತಸ್ರಾವ ಉಂಟಾದ ಘಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.